आप फायदा उठा सकते हैं हमारे 23 ऑनलाइन चर्चेस का, जो कि भारत की सारी प्रमुख भाषाओं में उपलब्ध हैं। और इसके अलावा हमारे पास 3 विशेष चर्च हैं। एक टीनेजर्स के लिए जिसका नाम है तूफानी योग यानी 3, बच्चों के लिए हमारे पास ऑनलाइन चर्च है, और गूंगे और बहरों के लिए भी हमारे पास चर्च है, साइन लैंग्वेज का चर्च। उसके अलावा आप हमारे ऑनलाइन चर्चेस को देख सकते हैं उड़िया में, तेलुगु में, तमिल में, गुजराती में, कन्नड़ा में, तुलु में, इंग्लिश में, हिंदी में, छत्तीसगढ़ी में, राठौरी बरेली में, असमीज में, मराठी में, पंजाबी में, नेपाली में, कोंकणी, मलयालम, सिंधी, भोजपुरी, बंगाली और मालवानी में। इनका फायदा उठाइए और पूरे भारत में लोगों को सुसमाचार सुनाइए। गॉड ब्लेस यू। ನಾನು ಒಂದು ಹೊಸ ಜಗತ್ತು ಅವನಿಗೆ ಹೇಳೋಣ. ನಾನು ಒಂದು ಹೊಸ ಜಗತ್ತು, ನಾನು ಹೊಸ ಮನುಷ್ಯ, ಹಳೆ ವಿಷಯಗಳು ಹರಡುವುದು, ನಾನು ಹೊಸದಾಗಿ ಹುಟ್ಟಿದ್ದೇನೆ, ಸಾವಕ್ಕಿಂತ ಹೆಚ್ಚು ಅದೇ ನಾನು. ನಾನು ಒಂದು ಹೊಸ ಜಗತ್ತು, ನಾನು ಕ್ರಿಸ್ತನು, ನಾವಕ್ಕಿಂತ ಹೆಚ್ಚು ಅದೇ ನಾನು. ನಾನು ಒಂದು ಹೊಸ ಜಗತ್ತು, ನಾನು ಕ್ರಿಸ್ತನು, ನಾನು ಒಂದು ಹೊಸ ಜಗತ್ತು, ನಾನು ಹೊಸ ಮನುಷ್ಯ, ಹಳೆ ವಿಷಯಗಳು ಹರಡುವುದು, ನಾನು ಹೊಸದಾಗಿ ಹುಟ್ಟಿದ್ದೇನೆ, ಸಾವಕ್ಕಿಂತ ಹೆಚ್ಚು ಅದೇ ನಾನು. ನಾನು ಒಂದು ಹೊಸ ಜಗತ್ತು, ನಾನು ಕ್ರಿಸ್ತನು, ನಾನು ಒಂದು ಹೊಸ ಜಗತ್ತು, ನಾನು ಹೊಸ ಮನುಷ್ಯ, ಹಳೆ ವಿಷಯಗಳು ಹರಡುವುದು, ನಾನು ಹೊಸದಾಗಿ ಹುಟ್ಟಿದ್ದೇನೆ, ಸಾವಕ್ಕಿಂತ ಹೆಚ್ಚು ಅದೇ ನಾನು. ನಾನು ಹೊಸ ಮನುಷ್ಯ, ನಾನು ಕ್ರಿಸ್ತನು. ವಾವ್ ಇವತ್ತು ನಿಮ್ಮೆಲ್ಲರಿಗೆ ಕನ್ನಡ ಆನ್ಲೈನ್ಲಿ ಯೇಸುವಿನ ನಾಮದಲ್ಲಿ ನಿಮಗೆ ಸ್ತೋತ್ರ ಮಾಡ್ತೇನೆ ನನ್ನ ಪ್ರಿಯರೇ. ಹಲ್ಲೆಲೂಯಾ. ನನ್ನ ಪ್ರಿಯರೇ, ನಾವು ಪ್ರಾರ್ಥನೆ ಮಾಡೋಣ. ಎಲ್ಲ ನಮ್ಮ ದೇಶದ ಎಲ್ಲ ಆತ್ಮಗಳಿಗೋಸ್ಕರ ನಾವು ಪ್ರಾರ್ಥನೆ ಮಾಡೋಣ ನಮ್ಮ ಪ್ರಿಯರೇ. ಹಲ್ಲೆಲೂಯಾ. ನಮ್ಮ ಎಲ್ಲ ಚರ್ಚಿನ ಮೆಂಬರ್ಗಳು ಎಲ್ಲರೂ ದೇವರ ವಚನದ ಜ್ಞಾನದಲ್ಲಿ ನಡೀತಾ ಇದ್ದಾರೆ ನನ್ನ ಪ್ರಿಯರೇ. ಹಲ್ಲೆಲೂಯಾ. ಮತ್ತೆ ಅವರು ಸೇವೆಯನ್ನು, ದೇವರ ಭಯವನ್ನು ಉಂಟು ಮಾಡ್ತಾ ಇದ್ದಾರೆ ಮತ್ತು ಸತ್ಯದ ಜ್ಞಾನದಲ್ಲಿ ಅವರು ಸೇರುತ್ತಾ ಇದ್ದಾರೆ ನನ್ನ ಪ್ರಿಯರೇ. ಹಲ್ಲೆಲೂಯಾ. ಮತ್ತೆ ನಮ್ಮ ಸೇವೆದ ಬಾಗಿಲುಗಳು ತೆರಿತಾ ಇದ್ದಾವೆ. ಯೇಸುವಿನ ನಾಮದ ನಾವು ಘೋಷಣೆ ಮಾಡ್ತೇವೆ ನನ್ನ ಪ್ರಿಯರೇ. ನಮ್ಮ ಸೇವೆಯ ಬಾಗಿಲು ತೆರಿತಾ ಇದ್ದೇವೆ. ಹಲ್ಲೆಲೂಯಾ. ನನ್ನ ಪ್ರಿಯರೇ, ನಾವು ಪ್ರಾರ್ಥನೆ ಮಾಡೋಣ. ನಮ್ಮ ಎಲ್ಲಾ ಆತ್ಮಗಳಿಗೋಸ್ಕರ ನಾವು ಪ್ರಾರ್ಥನೆ ಮಾಡೋಣ. ಒಂದು ಕೂಡ ಆತ್ಮ ನಾಶ ಆಗಬಾರದು ನನ್ನ ಪ್ರಿಯರೇ. ಹಲ್ಲೆಲೂಯಾ. ಇದೇ ರೀತಿಯಲ್ಲಿ ನಾವು ವಚನವನ್ನು ನಾವು ನೋಡೋಣ ಪ್ರಿಯರೇ. 2 ತಿಮೋಥೆ ಬರೆದ ಪುಸ್ತಕ 4ನೇ ಅಧ್ಯಾಯ 2ನೇ ವಚನ. ವಾಕ್ಯವನ್ನು ಸಾರು, ಅನುಕೂಲವಾದ ಕಾಲದಲ್ಲಿಯೂ ಅನುಕೂಲವಿಲ್ಲದ ಕಾಲದಲ್ಲಿಯೂ ಅದರಲ್ಲಿ ಆಸಕ್ತನಾಗಿರು. ಪೂರ್ಣ ದೀರ್ಘ ಶಾಂತಿಯಿಂದಲೂ ಉಪದೇಶದಿಂದಲೂ ಖಂಡಿಸು, ಗದರಿಸು, ಎಚ್ಚರಿಸು. ಹಲ್ಲೆಲೂಯಾ. ಪ್ರೇಸ್ ದಿ ಲಾರ್ಡ್. ನನ್ನ ಪ್ರಿಯರೇ, ನಾವು ಪ್ರಾರ್ಥನೆ ಮಾಡೋಣ. ಎಲ್ಲ ಆತ್ಮಗಳಿಗೋಸ್ಕರ ನಾವು ಪ್ರಾರ್ಥನೆ. ನಮ್ಮ ಸೇವೆಯ ಬಾಗಿಲಿಗಳು ಈ ದೇವರು ತೆರಿತಾ ಇದ್ದಾನೆ. ಹಲ್ಲೆಲೂಯಾ. ನನ್ನ ಪ್ರಿಯರೇ, ನಾವು ಎಲ್ಲರೂ ಅದರಲ್ಲಿ ಸತ್ಯವಾಗಿ ನಾವು ಸೇವೆಯನ್ನು ಮಾಡೋಣ. ನಮ್ಮ 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 ಯೋಜನೆ ದೇವರ ಕೈಲಿ ಕೊಟ್ಟು ನಾವು ಸೇವೆಯನ್ನು ಮಾಡೋಣ. ಹಲ್ಲೆಲೂಯಾ. ಪ್ರಾರ್ಥನೆ ಮಾಡೋಣ. ಸುಪ್ರಕಾರ ಗಬ ಸಕರಿಗಂದಲ ಗಬಲ ಹಂದಿರಿಗದಲ ಗಬಲ ಕುರಗದಲಮ ಮಹಾಂದ್ರ ಕಿಷ್ಟಿಕಿದ್ರ ಗಬಾತ್ರ ಕೋಷ್ಟ ಕೊಬೋಂತ್ರ ಕೇಂದ್ರ ಗಬಾಂತ್ರ ಕೇಂದ್ರ ಗಬಾಂತ್ರ ಕೇಂದ್ರ ಗಬಾಂತ್ರ ಗೋಂದ್ರ ಬಾ
Lakadiga Kalagadirine Ganagaba Dulurugobo Suprahandrikesti Kendra Gaba Rakaba Antrikesti Kendra Gabala Contra Gabasa Kandike Devandru Kodra Bandrikesti Kendra Bam Lagabasta Antrikendra Gabandrikesti Kendra Gabaha Logo Borro Kodika Bakara Gaba Sekediga Baba Marakante Rigidiri Gaman Turkondra Baste Kendra Bam Liriga Bahandere Kendra Baham Logo Bosokoro Gondele Kendra Gabaha Rakasakala Gabala Koraba Antrikesti Kendra Gabala Kora Gabaya ತಂದೆಯಾದ ದೇವರೇ, ನಿನ್ನ ನಾಮಕ್ಕೆ ಮಹಿಮೆ ಉಂಟಾಗಲಿ ಸ್ವಾಮಿ. ಓ ರಾಜಾದಿ ರಾಜ, ನಿನಗೆ ಸ್ತೋತ್ರ. ಪ್ರಭುವಾದಿ ಪ್ರಭುವ, ನಿನ್ನ ನಾಮಕ್ಕೆ ಮಹಿಮೆ ಉಂಟಾಗಲಿ. ನಿನ್ನ ನಾಮಕ್ಕೆ ಘನ ಪಡೆದೇನೆ ಸ್ವಾಮಿ. ಓ ರಗಬ ಸಕಂದಿರಿ ಗಬಲ ಕೋರ ಗಬಯ ರಾಂತೆಗೆಂದಿ ಗಬ ಸಕಾಂತೆರಿ ಈಗಿದ್ರ ಬಾಷ್ಟು ಕೋದ್ರಿ ಗಬಾಸ್ತೆ ಕೇಂದ್ರ ಬಹ ಲೋಕರಖೋ ಸಖೋ ದಿಗಬ ಕರಗಬಾಸ್ತೆ ಕೇಂದ್ರ ಗಬಹ ಲೀದ್ರ ಗಬಾಷ್ಟು ಕೋಂದ್ರ ಗಮರ ಕಮ ಮಮ ಕೋರು ಗೊಂದಿರಿ ಗಬಯ ರಗಬಾಂತು Logo bosto contra keste kendra gabandre keste kendra gabaham lidra bastu kura gabaya la kanti kama karagati gabala kura gadiri gabala kura gama mama yana mandu logo bosto contra keste kendra gabandre keste kendra gabandre kudra gabaste kendra gabandre kudra ba libra bakhala gabas kontra gabala kara gabaya kantra ba rikantre keste kendra gabala kura gabaya ರಾಕಾಂತ್ರಿ ಕೇಂದ್ರ ಕಬಾಷ್ಟು ಕೋಲ ಮಮ ಯಾಂದರ ಕಮಲ ಕಾಂದ್ರಬಂ ಒಂದು ಕೂಡ ಆತ್ಮ ನಾಶ ಆಗ್ಲಿಕ್ಕೆ ಸಾಧ್ಯವಿಲ್ಲ ನನ್ನ ಪ್ರಿಯರೇ. ಹಲ್ಲೆಲೂಯಾ. ದೇವರೇ, ನಿನ್ನ ಮಹಿಮೆ ಉಂಟಾಗಲಿ. ಓ ಅಂದ್ರೆ ಎಲ್ಲ ಜನರ ಮೇಲೆ ನಿನ್ನ ಮಹಿಮೆ ಉಂಟಾಗಲಿ. ನಿನ್ನ ಪ್ರಕಾಶ ಉಂಟು ಬರಲಿ ಸ್ವಾಮಿ. ನಿನಗೆ ಸ್ತೋತ್ರ ಸ್ವಾಮಿ. ನಿನ್ನ ನಾಮಕ್ಕೆ ವಂದಿಸ್ತೀನಿ ಸ್ವಾಮಿ. ಓ ರಗಬ ಸೆಕೆದಿಗಲ ಕಬಲ ಕೂರಗಬಯ ರಾಕಾದಿಗಬ ಕೂರಗಬಲ ಕೇದಿಗಬಲ ಕೂರಗಬಲಿ ಗನಗನ ಗಬದುಲ ಗಬಯ ಲೋಗೋದುರ ಬೊಸು ಕೊಂದಿರಿ ಗಬ ಬಬಲ ಕದಿಲಿ ಗಬಲ ಕೌಂತ್ರಬಹ ರೀಕಾಂತ್ರ ಕಬಷ್ಟು ಕೊಂದ್ರಬ. ಈ ಪ್ರಾರ್ಥನೆ ನಾನು ಯೇಸುವಿನ ನಾಮದಲ್ಲಿ ಬೇಡಿಕೊಳ್ತೇನೆ ಸ್ವಾಮಿ. ಆಮೇನ್. ಹಲ್ಲೆಲೂಯಾ. ಪ್ರೇಸ್ ದಿ ಲಾರ್ಡ್. ನನ್ನ ಪ್ರೇಯರೇ, ನಾವು ಪ್ರಾರ್ಥನೆ ಮಾಡೋಣ. ನಮ್ಮ 31 ಡಿಸೆಂಬರ್ 2021 ಒಳಗೆ ನಾವು ಒಂದು ಅರಬ್ ಆತ್ಮವನ್ನು ಗೆಲ್ಲುತ್ತಾ ಇದ್ದೇವೆ. ಹಲ್ಲೆಲೂಯಾ. ಪ್ರೇಸ್ ದಿ ಲಾರ್ಡ್. ನನ್ನ ಪ್ರೇಯರೇ, ಈ ಡಿಸೆಂಬರ್ ಒಳಗೆ, 31 ಡಿಸೆಂಬರ್ ಒಳಗೆ ನಾವು ಒಂದು ಅರಬ್ ನಾವು ಗೆಲ್ಲಿದ್ದೇವೆ. ಅದಕ್ಕಾಗಿ ನಾವು ಸ್ತೋತ್ರ ಮಾಡ್ತೇವೆ. ನಾವು ಆನಂದದಿಂದ ನಾವು ಸೇವೆಯನ್ನು ಮಾಡಿ ಆ ಆತ್ಮವನ್ನು ನಮ್ಮ ದೇವರ ರಾಜ್ಯದಲ್ಲಿ ನಾವು ಸೇರಿಸ್ತಾ ಇದ್ದೇವೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ನಾವು ಪ್ರಾರ್ಥನೆ ಮಾಡೋಣ. ಒಂದು ಅರಬ್ ಆತ್ಮಗಳಿಗೋಸ್ಕರ ನಾವು ಪ್ರಾರ್ಥನೆ. ಹಲ್ಲೆಲೂಯಾ. ರೀಕಬ ಸೂಪ್ರಕಾದಿಕಬ ಕರಮಾಂತ್ರ ಕೌಷ್ಟಕಾಂತ್ರ ಕೇಂದ್ರ ಕಬಯ ಲೀತ ಕಬೂಷ ಬಹಾಂತೆ ಕೇಂದ್ರ ಕಬಯ Rakaba kuragaba sakandiriga mala kuragabaya lon probostu kondragaba handele kendragabaya lagadiga bala kuragaba arkidiga mama mama yanda baham logo borro kondiriga ma andre kesti kendragabala kuragabala kandraba. ಓ ತಂದೆಯಾದ ದೇವರೇ, ನಿನ್ನ ನಮಗೆ ಮಹಿಮೆ ಉಂಟಾಗಲಿ. ನಿನ್ನ ನಮಗೆ ಘನ ಪಡ್ತೇನೆ ಸ್ವಾಮಿ. ರಿತಲಬ ಸೊಂತಲಗಬಲ ಕದಿಗಬ ಕುರಗಬ ಯಾರನ ನಮಯ ದಿಯರಬ ದಗಬಾಸ ಅಂತಿಗೆ ದಗಬ ಸೋಹಂತಬಯ Makunde kabaya, liga da kaba, lakandre keste kendra kabaya, lokoro kabo, tokoro montre keste kendra kaban, truko traba, lagabas antre kendra kabahan, truko ragaban, diga tabas tokon tabaya, baka diga bala kura kabaya, linda kamaya naman duro kobo, logo boro kodiriga bala kantre kendra kabas tokon daraga baba, liga bala kon tarabam, 31 ಡಿಸೆಂಬರ್ ಒಳಗೆ ನಾವು ಒಂದು ಅರಬ್ ಆತ್ಮವನ್ನು ಗೆಲ್ಲುತ್ತಾ ಇದ್ದೇವೆ. ನಾವು ಘೋಷಣೆ ಮಾಡ್ತೇವೆ. ನಾವು ಆನಂದ ಪಡ್ತೇನೆ ಸ್ವಾಮಿ. ಓ ನಿನ್ನ ಸತ್ಯದ ಜ್ಞಾನದಲ್ಲಿ ಎಲ್ಲ ಆತ್ಮಗಳು ಸೇರುತ್ತಾ ಇದ್ದಾರೆ ಯೇಸುವಿನ ನಾಮದಲ್ಲಿ. ರೀಗಬ ಸಕಂದಿರಿಗ ಬಲ ಕೂರಗಬಯ ಮಮ ಮಾಂದೋಲು ಕೂದಲಬ ರಕಬ ಸಿಕ್ಕಿದ್ರೆ ಗಬಾಷ್ಟು ಕೊಂದ್ರಬ ರಕಬ ಸೋಹೋರ ಕೊಮೋಂದ್ರೆ ಕೇಂದ್ರ ಗಬಾಸ್ತೆ ಕೇಂದ್ರ ಗಬಲ ಕೌಂತರ ಗಬಯ ರಕ ದಿಗಬೌ ಶಾಬಹ ದಿಗಮ ಅಂತ್ರೆ ಕೇಷ್ಟೆ ಕೇಂದ್ರ ಗಬಲ ಕೌಂತರಬ. ಈ ಪ್ರಾರ್ಥನೆ ನಾನು ಯೇಸುವಿನ ನಾಮದಲ್ಲಿ ಬೇಡ್ಕೊಳ್ತೇನೆ ಸ್ವಾಮಿ. ಆಮೇನ್. ಹಲ್ಲೆಲೂಯಾ. ಪ್ರೇಸ್ ದಿ ಲಾರ್ಡ್. ನಮ್ಮ ಪ್ರಿಯರೇ, ನಾವು ಈಗ 3ನೇ ವಿಷಯಕ್ಕೆ ಪ್ರಾರ್ಥನೆ ಮಾಡೋಣ. ಪ್ರಿಯರೇ, ಹಲ್ಲೆಲೂಯಾ. ಪ್ರಾರ್ಥನೆ ಮಾಡೋಣ. ನಮ್ಮ ಎಲ್ಲ ಮಿತ್ರಗಳಿಗೋಸ್ಕರ ನಾವು ಪ್ರಾರ್ಥನೆ ಮಾಡೋಣ. ನಮ್ಮ ಎಲ್ಲ ಪರಿವಾರದ ಸದಸ್ಯಗಳು, ಎಲ್ಲ ನಮ್ಮ ಅಕ್ಕ ತಂಗಿರು, ಅಣ್ಣ ತಮ್ಮರು, ನಮ್ಮ ಪಕ್ಕದಲ್ಲಿರುವ ಎಲ್ಲರೂ ಸಹೋದರಿಗಳು ಪ್ರಾರ್ಥನೆ ಮಾಡೋಣ. ಒಂದು ಕೂಡ ಆತ್ಮ ನಾಶ ಆಗಲಿಕ್ಕೆ ಸಾಧ್ಯವಿಲ್ಲ. ನಮ್ಮ ಪರಿವಾರದಲ್ಲಿ ಎಲ್ಲರೂ ರಕ್ಷಣೆ ಹೊಂದಬೇಕು. ಹಲ್ಲೆಲೂಯಾ. ಎಲ್ಲರೂ ರಕ್ಷಣೆ ಹೊಂದಿ ದೇವರ ಮಹಿಮೆ ಅವರು ಮಾಡಬೇಕು. ನನ್ನ ಹಲ್ಲೆಲೂಯಾ.
ಅದೇ ರೀತಿಯಲ್ಲಿ ನಾವು ವಚನ ನೋಡೋಣ. 1 ತಿಮೋಥಿ ಬರೆದ ಪುಸ್ತಕ 2ನೇ ಅಧ್ಯಾಯ 4ನೇ ವಚನ. ಎಲ್ಲ ಮನುಷ್ಯರು ರಕ್ಷಣೆಯನ್ನು ಹೊಂದಿ ಸತ್ಯದ ಜ್ಞಾನಕ್ಕೆ ಸೇರಬೇಕೆಂದು ಆತನ ಚಿತ್ತವಾಗಿದೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ನನ್ನ ಪ್ರಿಯರೇ, ದೇವರ ಚಿತ್ತವಾಗಿದೆ ಎಲ್ಲ ಮನುಷ್ಯರು ರಕ್ಷಣೆಯನ್ನು ಹೊಂದಿ ದೇವರ ರಾಜ್ಯದಲ್ಲಿ ಸೇರಬೇಕು. ದೇವರ ಚಿತ್ತ, ದೇವರ ಯೋಜನೆ ಉಂಟು, ದೇವರ ಇಚ್ಛೆ ಉಂಟು. ನನ್ನ ಎಲ್ಲ ಮಕ್ಕಳು ರಕ್ಷಣೆ ಹೊಂದಿ ನನ್ನ ಬಳಿಗೆ ಬರಬೇಕೆಂದು ನನ್ನ ಪ್ರೇರೆ. ಹಲ್ಲೆಲೂಯಾ. ಪ್ರಾರ್ಥನೆ ಮಾಡೋಣ. ಕಣ್ಣು ಮುಚ್ಚಿ ನಾವು ಉತ್ಸಾಹವಾಗಿ ಪ್ರಾರ್ಥನೆ ಮಾಡೋಣ. ಓ ರಗಬಾಸ ಕಂದಿಲಿ ಗಬಾಲ ಕೋರಗಬಾಸ ಕದಿ ಮಮ ಮಮ ಯಮ ಮಾ ಕೋದಿ ಗಬಾಲ ಕದಿಲಿ ಗಬಾಸೋ ಧ್ರುಬೋಷ್ಟ ಕೇಂದ್ರ ಗಬ ಲ ಕಾಂತಿ ಗಬ ಕರಮಾಂತಿ ದಿ ನಿನಿಗಾಂಧ್ರು ಕೌಷ್ಟ ಗಬ ಬಬಾಂತುರು ಕೌದ್ರಬ ಲಿಗದಲ ಬಾಂದ್ರೆ ಕೇಷ್ಟ ಕೇಂದ್ರ ಗಬಾಲ ಕೋರ ಗಬಾಲ ಕೋದಿ ಗಬ ಕಾಂದ್ರ ಬಾಷ್ಟು ಕೊಂದ್ರಬ ರಕಾಂದಿಕಬ ಕೂರಗಬ ಸಕೇಂದಲಬ. ತಂದೆಯಾದ ದೇವರೇ, ನಿನ್ನ ನಾಮಕ್ಕೆ ಮಹಿಮೆ ಉಂಟಾಗಲಿ. ನಮ್ಮ ಎಲ್ಲ ಸಹೋದರರಿಗೋಸ್ಕರ ನಾವು ಪ್ರಾರ್ಥನೆ ಮಾಡ್ತೇವೆ, ನಾವು ಘೋಷಣೆ ಮಾಡ್ತೇನೆ ಸ್ವಾಮಿ. ಎಲ್ಲರೂ ರಕ್ಷಣೆ ಹೊಂದಿ ನಿನ್ನ ರಾಜ್ಯದಲ್ಲಿ ಸೇರಬೇಕ ಎಂದು ನಾವು ಘೋಷಣೆ ಮಾಡ್ತೇನೆ ಯೇಸುವಿನ ನಾಮದಲ್ಲಿ. ಓ ರಗಬಂದಲ್ಲಿ ಕೆಂದಲವ. ಯಾವ ಸೈತಾನ ಅವರ ಕಣ್ಣಿನ ಮೇಲೆ ಪರ್ದವನ್ನು ಹಾಕಿದ್ದಾನೆ, ಆ ಪರ್ದಾನ ಅವನು ಯೇಸುವಿನ ನಾಮದಲ್ಲಿ ಕಡಿದು ಹಾಕುತ್ತೇನೆ. ಓ ಹಲ್ಲೆಲೂಯಾ. ಓ ರಗಬ ಸೆಕೆಂದಿಗಲ ಕಬಾಲ ಕೋರಗಬಯ ರಕಮ ಕೋರಗಬ ಸೆಕೆದಿಗಮ ಕೋರಗಬ ದಿರಿಬಾಷ್ಟು ಕೌಂದ್ರಗಬಯ ಲಗಮಾಂತ್ರಿ ಕೈಂದ್ರಬ. ತಂದೆ ದೇವರೇ, ನಿನ್ನ ನಾಮಕ್ಕೆ ಮಹಿಮೆ ಉಂಟಾಗಲಿ, ನಿನ್ನ ನಾಮಕ್ಕೆ ಮಹಿಮೆ ಉಂಟಾಗಲಿ, ನಿನ್ನ ನಾಮಕ್ಕೆ ಘನಪಡಿಸನೆ ಮ್ಯಾಮ್. ಏಸಪ್ಪ, ನೀನು ಎಲ್ಲ ನಾಮದಲ್ಲಿ ಶ್ರೇಷ್ಠವಾಗಿದೆ. ಯೇಸು ನಾಮ ಎಲ್ಲ ನಾಮದಲ್ಲಿ ದೊಡ್ಡದಾಗಿದೆ. ರಬಾಸ್ತು ಫಲಗಬಯ ರಗಬಾಸ್ತು ಕುಂದಿಲಿ ಗಬಲ ಕೋರಗಬಯ ದೀಪ ಕೋರಗಬ ಸೆಕೆದಿ ಗಬಲ ಕೌಂತರಬ. ಈ ಪ್ರಾರ್ಥನೆ ನನಗೆ ಯೇಸುವಿನ ನಾಮದಲ್ಲಿ ಬೇಡಿಕೊಳ್ತೇನೆ ಸ್ವಾಮಿ, ಆಮೇನ್. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ನನ್ನ ಪ್ರಿಯರೇ, ನಮ್ಮ ಪ್ರೈಸ್ ಟೀಮಿಗೆ ನಾವು ಸ್ವಾಗತ ಮಾಡೋಣ. ಉಲ್ಲಾಸದಿಂದ, ಆನಂದದಿಂದ ದೇವರ ಸ್ತುತಿ ಆರಾಧನೆ ಮಾಡೋಣ. ಬನ್ನಿ ನಾವು ಹಾಡೋಣ, ಅವನಿಗೆ ಹೇಳೋಣ. ಅವನ ಹೆಸರು ತುಂಬಾ ಸುಂದರವಾಗಿದೆ ಮತ್ತು ಪವಿತ್ರ ಇದೆ. ಯೇಸು ನಿಮ್ಮ ಹೆಸರು ತುಂಬಾ ಸುಂದರ. ಯೇಸು ನಿಮ್ಮ ಹೆಸರು ತುಂಬಾ ಪವಿತ್ರ. ಯೇಸು ನಿಮ್ಮ ಹೆಸರು ತುಂಬಾ ಸುಂದರ. ಯೇಸು ನಿಮ್ಮ ಹೆಸರು ತುಂಬಾ ಪವಿತ್ರ. ಲಾ 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 ಲಾ. 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 ನಿಮ್ಮಲ್ಲಿ ನಮ್ಗೆ ಶಾಂತಿ ಸಿಗ್ತೆ. ನಿಮ್ಮಲ್ಲಿ ಹೊಸ ಜೀವನವು. ಹೋ, ನಿಮ್ಮಲ್ಲಿ ನಮ್ಗೆ ಶಾಂತಿ ಸಿಗ್ತೆ. ನಿಮ್ಮಲ್ಲಿ ಹೊಸ ಜೀವನ. ಹೋ, ಯೇಸು ನಿನ್ನ ಹೆಸರು ತುಂಬಾ ಸುಂದರ. ಯೇಸು ನಿಮ್ಮ ಹೆಸರು ತುಂಬಾ ಪವಿತ್ರ. ಯೇಸು ನಿಮ್ಮ ಹೆಸರು ತುಂಬಾ ಸುಂದರ. ಯೇಸು ನಿಮ್ಮ ಹೆಸರು ತುಂಬಾ ಪವಿತ್ರ.
ಲಾರ್ಡ್, ಹಲ್ಲೆಲೂಯಾ. ಇದು ರ್ಯಾಪ್ಸಡಿ ಸಮಯ, ವಾಸ್ತವಿಕ ಸಮಯ. ಇವತ್ತು ರವಿವಾರ 29 ಆಗಸ್ಟ್ 2021. ಇವತ್ತಿನ ವಚನ ಇದೆ, ಸಭೆಯು ಕ್ರಿಸ್ತನ ದೇಹವಾಗಿದೆ. ಎಫೆಸ್ 5ನೇ ಅಧ್ಯಾಯ 30ನೇ ವಚನ ಹೇಳ್ತಾ ಇದೆ, ಯಾವ ದೇಹಕ್ಕೆ ನಾವು ಅಂಗಗಳಾಗಿದ್ದೇವೋ ಸಭೆ ಎಂಬ ಆ ದೇಹವನ್ನು ಕ್ರಿಸ್ತನು ಹಾಗೆ ಘೋಷಿಸಿ ಸುರಕ್ಷಿಸುತ್ತಾನಲ್ಲ. ಸಭೆಯನ್ನು ಅನ್ಯ ಜನರ ರಾಜ್ಯ ಎಂದು ಭಾವಿಸುವ ಕೆಲವರು ಇದ್ದಾರೆ. ಇಂಥವರು ದೇವರಿಂದ ಎರಡನೇ ವರ್ಗದವರಾಗಿ ರಕ್ಷಣೆಯನ್ನು ಹೊಂದುವರು. ಸಭೆಯ ಕುರಿತು ಇಂತಹ ತಪ್ಪು ನಂಬಿಕೆಗಳನ್ನು ಹೊಂದುವರು. ಸಭೆಯ ರಹಸ್ಯವನ್ನು ಅರ್ಥ ಮಾಡಿಕೊಳ್ಳುವುದಿಲ್ಲ. ಸಭೆಯ ಬಗ್ಗೆ ಯೇಸು ಕ್ರಿಸ್ತನು ಸುವಾರ್ತೆಯನ್ನು ಸಾರುವಾಗ ಕೆಲವರು ಅರ್ಥ ಮಾಡಿಕೊಳ್ಳಲಿಲ್ಲ. ಕಾರಣ ಹಳೆಯ ಒಡಂಬಡಿಕೆಯಲ್ಲಿ ಸಭೆಯು ರಹಸ್ಯವಾಗಿತ್ತು. ಒಡಂಬಡಿಕೆಯ ಪ್ರವಾದಿಗಳಿಗೆ ಸಭೆಯ ಕುರಿತು ದೇವರ ಬಹಿರಂಗಪಡಿಸಲಿಲ್ಲ. ಆದ್ದರಿಂದ ಯಹೂದಿ ವೇದ ಪಂಡಿತರಿಗೆ ಸಭೆ ಕುರಿತು ಏನೂ ಗೊತ್ತಿಲ್ಲ. ಆದರೂ ಪ್ರವಾದಿಗಳು ಅನ್ಯ ಜನರ ರಕ್ಷಣೆಗೆ ಸಾಕ್ಷಿಯಾದರು. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ಸಭೆಯ ಬಗ್ಗೆ ತಿಳಿಯಲು ನೀವು ಸುವಾರ್ತೆಗಳಿಂದ, ಯೇಸುವಿನ ಮಾತುಗಳಿಂದ ಅಧ್ಯಯನ ಮಾಡಬೇಕಾಗುತ್ತದೆ. ನಂತರ ಕ್ರಿಸ್ತನ ದೇಹವಾಗಿರುವ ಸಭೆಯ ಬಹಿರಂಗಪಡಿಸುವಿಕೆಯನ್ನು ಅನಾವರಣಗೊಳಿಸಲಾಯಿತು. ಎಫೆಸ್ 2ನೇ ಅಧ್ಯಾಯ 16ನೇ ವಚನ 17ನೇ ವಚನ ಹೇಳ್ತಾ ಇದೆ, ಇದ್ದ ದ್ವೇಷವನ್ನು ತನ್ನ ಶಿಲುಬೆಯ ಮೇಲೆ ಕೊಂದು ಆ ಶಿಲುಬೆಯ ಮೂಲಕ ಉಭಯರನ್ನು ಒಂದೇ ದೇಹದಂತಾಗಿ ಮಾಡಿ ದೇವರೊಂದಿಗೆ ಸಮಾಧಾನ ಪಡಿಸಿದ್ದಾನೆ. ಇದಲ್ಲದೆ ಆತನ ಬಂದು ದೂರವಾಗಿದ್ದ ನಿಮಗೂ ಸಮಾಧಾನವನ್ನು ಮತ್ತು ಸಮೀಪವಾಗಿದ್ದವರಿಗೂ ಸಮಾಧಾನವನ್ನು ಸಾರಿದನು. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ಬೇರೆ ರೀತಿಯಲ್ಲಿ ಹೇಳುವುದಾದರೆ ದೇವರು ಯಹೂದಿಗಳಿಗೆ ಮತ್ತು ಅನ್ಯ ಜನರಿಗೆ ಶಾಂತಿ ಮತ್ತು ಸಮಾಧಾನವನ್ನು ಬೋಧಿಸಿದರು. ಅವರನ್ನು ಒಂದೇ ದೇಹದಲ್ಲಿ ಕರೆತಂದರು. ಅದುವೇ ಸಭೆಯಾಗಿದೆ. ಸಭೆಯು ಯಹೂದಿಗಳು ಮತ್ತು ಅನ್ಯ ಜನರು ಎಂಬ ಎರಡು ಗುಂಪುಗಳ ಜನರಿಂದ ಕೂಡಿದ ಹೊಸ ದೇಹವಾಗಿದೆ. ಆದಾಗ್ಯೂ ನೀವು ಯಹೂದಿ ಅಥವಾ ಅನ್ಯ ಜನರಾಗಿದ್ದರೂ ಆತ್ಮಿಕವಾಗಿ ನೀವು ಮತ್ತೆ ಜನಿಸಬೇಕು. ಈ ಎರಡು ಗುಂಪುಗಳು ಇತರರಿಗಿಂತ ಕೆಳಮಟ್ಟದಲ್ಲಿಲ್ಲ. ನಮ್ಮ ಮುಖ್ಯ ವಾಕ್ಯವು ಹೀಗೆ ಹೇಳುತ್ತದೆ, ಯಾವ ದೇಹಕ್ಕೆ ನಾವು ಅಂಗಗಳಾಗಿದ್ದೇವೋ ಸಭೆ ಎಂಬ ಆ ದೇಹವನ್ನು ಕ್ರಿಸ್ತನು ಹಾಗೆಯೇ ಘೋಷಿಸಿ ಸುರಕ್ಷಿಸುತ್ತಾನಲ್ಲ. ಸಭೆ ಕ್ರಿಸ್ತನ ದೇಹವಾಗಿದೆ. ಯೇಸು ಹೇಳಿದನು, ನಾನು ನನ್ನದನ್ನು ಸಭೆಯನ್ನು ಕಟ್ಟುತ್ತೇನೆ. ಮತ್ತಾಯ 16ನೇ ಅಧ್ಯಾಯ 18ನೇ ವಚನ ಹೇಳ್ತಾ ಇದೆ, ಅವನು ಕ್ರಿಸ್ತನ ದೇಹದ ಬಗ್ಗೆ ಮಾತನಾಡುತ್ತಿದ್ದನು. ಇದು ಪ್ರಪಂಚದ ಎಲ್ಲಾ ಜನರನ್ನು ನನ್ನವರು ಎಂದು ಸೂಚಿಸುತ್ತದೆ. ಇದಕ್ಕೆ ನಮ್ಮ ಎಲ್ಲ ಸಹೋದರರು ಮತ್ತು ಪ್ರಪಂಚದಾದ್ಯಂತದ ಸಹೋದರಿಯರ ಯೇಸುವಿನ ಸತ್ಯಕ್ಕೆ ಸಾಕ್ಷ್ಯಗಳಾಗಿದ್ದಾರೆ. ಇದರಲ್ಲಿ ಯೇಸುವಿನ ಪೂರ್ಣತೆ, ಆತನ ಕೃಪೆ, ಮಹಿಮೆ, ರಾಜ್ಯ, ಶಕ್ತಿ ಮತ್ತು ವ್ಯಕ್ತಿತ್ವ ಒಳಗೊಂಡಿದೆ. ನಾವು ಕ್ರಿಸ್ತನ ದೇಹವಾಗಿದ್ದೇವೆ. ದೇವರಿಗೆ ಮಹಿಮೆ ಉಂಟಾಗಲಿ. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ಇದು ಸಾಕ್ಷಿ ಸಮಯ. ಎಲ್ಲರೂ ತನ್ನ ಕೈಗಳನ್ನು ತನ್ನ ಪರಮೇಶ್ವರನಿಗೆ ಎತ್ತಿ ನನ್ನ ಜೊತೆಯಲ್ಲಿ ಪ್ರಾರ್ಥನೆ ಮಾಡಿ. ನಾನು ಕ್ರಿಸ್ತನ ದೇಹದ ಸದಸ್ಯ, ಅವನ ಸತ್ಯದ ನಿಜ ಸ್ಥಿತಿಯಾಗಿದ್ದೇನೆ. ಆತನ ಕೃಪೆ, ಮಹಿಮೆ, ರಾಜ್ಯ, ಶಕ್ತಿ ಮತ್ತು ವೈಯಕ್ತಿಕತ್ವ ನನ್ನ ಪರಿಪೂರ್ಣತೆ, ಅವನ ಪೂರ್ಣತೆಯ ನಿಜ ವ್ಯಕ್ತಿಯಾಗಿರುವುದು ಮತ್ತು ಗೌರವವಾಗಿದೆ. ನನ್ನನ್ನು ಆತನ ನಿತ್ಯ ಜೀವವನ್ನು ಹೊಂದಲು ಆತ್ಮಿಕವಾಗಿ ಒಯ್ಯುತ್ತೇನೆ. ನನ್ನ ಆತ್ಮ ಮತ್ತು ದೇಹ ಆತನದೇ, ಏಕೆಂದರೆ ನಾನು ಆತನ ದೇಹದ ಮಾಂಸದ ಮತ್ತು ಅವನ ಮೂಳೆಗಳ ಸದಸ್ಯವಾಗಿದ್ದೇನೆ. ದೇವರನ್ನು ಸ್ತುತಿಸಿರಿ. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ಇದು ಸಾಕ್ಷಿಯ ಸಮಯ.
My name is Olubere Nonomoing. I'm 27 years old. I come from South Africa. I came to the healing school in 2008 because I was diagnosed of rheumatic heart condition. It all started in 2003 when I fell short of breath when I was sleeping at night, and I would cough. I would also become short of breath when I walk long distance. It became so severe, and I started to consult with the doctors at the clinic. And at first, they gave me tablets, and I was just told if the problem does not go away, I would come back, see the doctor, run tests. It continued to get worse. That would have chest pains, I would have fever, my legs would swell. I was referred to see a cardiologist. It is when they diagnosed me that I have rheumatic heart condition. In 2004, I was referred to do a surgery here in South Africa, and it was arranged. I did the surgery, but then still the condition, it didn't change, because then the doctors were telling me it was a condition I was born with, and it was going to affect for the rest of my life. Because of this condition, I could not sleep normally in a bed. I had to sleep on a chair. I could not walk long distance. I could not do household chores, especially when it had to do with lifting heavy stuff, cleaning. Even I couldn't even bath myself, there has to be somebody who had to help me. I would miss a lot of things at school. I could not even participate in school activities like sports or any other thing. The condition got worse and worse, and one day my cousin invited me to church, and that's when I heard about the healing school. When I came to the healing school, I was so excited. The atmosphere was different. The power of God was so tangible. You could just feel it. I knew I was not going to go back the same. And then came the day when the man of God, Pastor Chris, came to minister to me. I was ready. There was so much anointing in this place, and the power of God was moving. So when the man of God came to me and he laid hands on me, I just saw my body. I was just vibrating and screaming. Come out! Come out! 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 Let her go! Return no more to her. Here, she's here. When I got out of my bed there after Pastor laid hands on me, I knew it was done, because something changed in me. Something changed, and I could feel it. As I was running, jumping, rejoicing, I'm healed. After the man of God ministered to me, when I got back home, my life was totally different. Everything in my body changed. My heartbeat was normal. Everything. I was so excited. Everyone in my family was excited. I went back to the hospital, to my doctor. It was just a review checkup. When I came, he really looked at me. He took a moment. He looked at me. He said, I remember, "Is that you, Olubere?" I said, "Yes, it's me." He looked at me. He just couldn't believe. When he ran a few tests, he was telling me, your heart is in a good condition. And it put a big smile on me, that I knew that, God did it for me. That was the moment I knew that God did it for me. And it is done, and I shall
return no more. Now I can walk long distance. Now I can clean the house. I can do any sport activity. To the Healing School partners, wow, I congratulate you for the work that you are doing. You have made it possible for me and all the others who have come to the Healing School free of charge. It's such a blessing, the work that you are doing. May God bless you and may you receive more abundantly in the work that you are doing. We have the life of God which cannot be corrupt. Cannot be corrupt. Praise the Lord. Because church was not supposed to get sick ever. Church, the message to the church is that they have divine life. Praise the Lord. Jesus said, not mine but thine be done. Do you ask God that what you are doing, should you be doing it or not? Many don't have that consciousness. God wants you to live according to His will. Bible says those who are living, they should not live for themselves, but to Him, for who died for them and who has purchased them. Father, in the name of Jesus, I pray for children. I speak health. I speak healing in their bodies in the name of Jesus. I command that demon of darkness to leave them in the name of Jesus Christ of Nazareth. I command those unclean spirits to come out of them in the name. ಬನ್ನಿ ನಾವು ಆ ಪೂರ್ತಿ ಹೃದಯದಿಂದ ಪರಮೇಶ್ವರಿಗೆ ಹೇಳೋಣ, ಅವನಿಗೆ ಧನ್ಯವಾದ ಕೊಡೋಣ. ಬನ್ನಿ ನಾವು ಸ್ವಾಮಿಗೆ ಧನ್ಯವಾದ ಹೇಳೋಣ, ನಮ್ಮ ಪೂರ್ತಿ ಹೃದಯದಿಂದ ಸ್ತುತಿಸಿಯೋಣ, ಅವನು ಭಾಗಿಗಳು ಸ್ತುತಿಸಿಯೋಣ ಮತ್ತು ಸಾಬ್ಲೋಣ. ಬನ್ನಿ ನಾವು ಸ್ವಾಮಿಗೆ ಧನ್ಯವಾದ ಹೇಳೋಣ, ನಮ್ಮ ಪೂರ್ತಿ ಹೃದಯದಿಂದ ಪ್ರಾರ್ಥಿಸಿಯೋಣ, ಅವನು ಭಾಗಿಗಳು ಸ್ತುತಿಸಿಯೋಣ ಮತ್ತು ಸಾಬ್ಲೋಣ. ನಮ್ಮನ್ನು ಮಾಡಿದರು, ಅದು ನಮ್ಮ ಮೂಲ, ನಮ್ಮನ್ನು ಉಳಿಸಿದರು, ಅದು ನಮ್ಮ ಮೋಕ್ಷ. ಅವನಿಗೆ ಜಯ ಜಯ ಮತ್ತು ಅರ್ಥ, ಅವನು ಎಲ್ಲರ ಮುಖ್ಯ. ಅವನಿಗೆ ಜಯ ಜಯ ಮತ್ತು ಅರ್ಥ, ಅವನೇ ಎಲ್ಲರ ಮುಖ್ಯ. ಬನ್ನಿ ನಾವು ಸ್ವಾಮಿಗೆ ಧನ್ಯವಾದ ಹೇಳೋಣ, ನಮ್ಮ ಪೂರ್ತಿ ಹೃದಯದಿಂದ ಪ್ರಾರ್ಥಿಸಿಯೋಣ, ಅವನು ಭಾಗಿಗಳು ಸ್ತುತಿಸಿಯೋಣ ಮತ್ತು ಸಾಬ್ಲೋಣ. ಬನ್ನಿ ನಾವು ಸ್ವಾಮಿಗೆ ಧನ್ಯವಾದ ಹೇಳೋಣ, ನಮ್ಮ ಪೂರ್ತಿ ಹೃದಯದಿಂದ ಪ್ರಾರ್ಥಿಸಿಯೋಣ, ಅವನು ಭಾಗಿಗಳು ಸ್ತುತಿಸಿಯೋಣ ಮತ್ತು ಸಾಬ್ಲೋಣ. ನಾವು ನಮ್ಮ ಎಲ್ಲ ಹೃದಯದಿಂದ ಹಾಡಿ, ಅವನು ಸಿಫಾ ಮತ್ತು ನಜಾ, ಅವನನ್ನು ಪ್ರಶಂಸೆ ಮಾಡಿ. ನಾವು ನಮ್ಮ ಎಲ್ಲ ಹೃದಯದಿಂದ ಅವನನ್ನು ಮಹಿಮೆ ಹಾಡಿ, ಅವನು ಸಿಫಾ ಮತ್ತು ನಜಾ, ಅವನನ್ನು ಪ್ರಶಂಸೆ ಮಾಡಿ. ಅವನು ಜಗತ್ತವಾಳನು ಮತ್ತು ರಕ್ಷಕ, ಅವನಿಗೆ ಜಯ ಜಯ ಸದಾ.
ಧನ್ಯವಾದ ಹೇಳೋಣ, ನಮ್ಮ ಪುತ್ರದಿಂದ ಪ್ರಾರ್ಥಿಸಿಯೋಣ, ಅವನ ಭಾಗಿಗಳು ಸ್ತುತಿಸಿಯೋಣ ಮತ್ತು ಸಾವೋಣ. ಬನ್ನಿ ನಾವು ನವಮಿಗೆ ಧನ್ಯವಾದ ಹೇಳೋಣ, ನಮ್ಮ ಪುತ್ರದಿಂದ ಸ್ತುತಿಸಿಯೋಣ, ಅವನು ಭಾಗಿಗಳು ಪ್ರಾರ್ಥಿಸಿಯೋಣ ಮತ್ತು ಸಾವೋಣ. L'intra la antrocosciti. Yes, Lord. ಎಸ್ ಲಾರ್ಡ್, ನೀವು ನಮ್ಮ ಸ್ತುತಿಗೆ ಯೋಗ್ಯರಾಗಿದ್ದೀರಿ. ನೀವು ಮಹಿಮೆವುಳ್ಳ ಮಹಾನ್ ಪರಮೇಶ್ವರಾಗಿದ್ದೀರಿ. ಓ ಧನ್ಯವಾದ ಪ್ರಭು, ನಿಮ್ಮ ಹಾಗೆ ಯಾರೂ ಇಲ್ಲ ಪ್ರಭು. ನೀವು ಬಹಳ ಮಹಾನನಾಗಿದ್ದೀರಿ ಪ್ರಭು, ನೀವು ಬಹಳ ಮಹಾನನಾಗಿದ್ದೀರಿ. ಧನ್ಯವಾದ ನಿಮ್ಮ ದಯೆಗೋಸ್ಕರ, ನಿಮ್ಮ ಕರುಣೆಗೋಸ್ಕರ, ಪ್ರೀತಿಗೋಸ್ಕರ. ಥ್ಯಾಂಕ್ ಯು ಪ್ರಭು, ನೀವು ಎಲ್ಲರಿಗಿಂತ ಉನ್ನತರಾಗಿದ್ದೀರಿ. ಧನ್ಯವಾದ ಈ ಸಮಯಕ್ಕೋಸ್ಕರ ನೀವು ನಮಗೆ ಕೊಟ್ಟಿದ್ದೀರಿ. ನಾವು ಹೇಳುತ್ತೇವೆ ಪ್ರತಿಯೊಂದು ಕೆಲಸವು ಸಕ್ಸಸ್ ಆಗುವುದಕ್ಕೆ ಮತ್ತು ಆತ್ಮವು ಅಭಿಷಿಕ್ತವಾಗಿದೆ ತಿಳಿಯುವುದಕ್ಕೆ. ಧನ್ಯವಾದ ಹೇಳುತ್ತೇವೆ ಪ್ರಭು. ನಿಮ್ಮ ವಾಕ್ಯ ಹೇಳುತ್ತದೆ, ಒಬ್ಬರು ಸತ್ತರು ಎಲ್ಲರೂ ಸತ್ತರು ಮತ್ತು ಅವನು ಜೀವಂತನಾದನು, ಎಲ್ಲರೂ ಜೀವಂತರಾದರು. ಇವಾಗ ಜನರು ಜೀವದಿಂದ ಎದ್ದಲ್ಪಟ್ಟಿದ್ದಾರೋ ಅವರು ತಮಗೋಸ್ಕರ ಜೀವಿಸಬಾರದು, ಆದರೆ ಅವನಿಗೋಸ್ಕರ ಅವರು ಜೀವಿಸಬೇಕು. ಆತನು ಅವರಿಗೋಸ್ಕರ ಮರಣ ಹೊಂದಿದನು. ಇದು ಆಳವಾದ ಸತ್ಯವು. ಪ್ರತಿಯೊಂದು ಮಗುವಿಗೆ ಅದು ಮುಟ್ಟಬೇಕು, ಪ್ರತಿಯೊಂದು ಸಂತಾನವನ್ನು ಅದು ಮುಟ್ಟಬೇಕು. ಅವರು ಬರೀ ನಿಮಗೋಸ್ಕರ ಜೀವಿಸಲು ಪ್ರಾರಂಭ ಮಾಡಬೇಕು. ಅವರ ಆರಾಧನೆ ಬರೀ ಬಾಯಿಂದ ಅಲ್ಲ, ಅವರ ಜೀವಿತದಿಂದ ಆಗಬೇಕು. ಈ ಸಮಯಕ್ಕೋಸ್ಕರ ಮತ್ತೆ ಧನ್ಯವಾದ ಹೇಳುತ್ತೇವೆ ಮತ್ತು ಈ ಪ್ರಾರ್ಥನೆಯನ್ನು ಯೇಸುವಿನ ನಾಮದಲ್ಲಿ ಬೇಡುತ್ತೇವೆ. ಆಮೇನ್. ಪ್ರೇಸ್ ದ ಲಾರ್ಡ್. ನೀವೆಲ್ಲರೂ ಕುಳಿತುಕೊಳ್ಳಬಹುದು. ಪ್ರೇಸ್ ದ ಲಾರ್ಡ್, ಪ್ರೇಸ್ ದ ಲಾರ್ಡ್. ನೀವು ಜೋರಾಗಿ ಚೀರಬಹುದು. ಮಹಿಮಾ, ಹಾಲೆಲೂಯಾ. ಪ್ರೇಸ್ ದ ಲಾರ್ಡ್. ತಯಾರಾಗಿದ್ದೀರಾ? ಎಷ್ಟು ಜನ ತಯಾರಾಗಿದ್ದೀರಿ? ನಾನು ನಿಮಗೆ ಹೇಳಿದ್ದೇನೆ, ನಾವು ಇವಾಗ ಒಂದು ಹೊಸ ಸೀರೀಸ್ ಅನ್ನು ಪ್ರಾರಂಭ ಮಾಡುವರಾಗಿದ್ದೇವೆ. ಪ್ರೇಸ್ ದ ಲಾರ್ಡ್. ಯು ನೋ, ಜೀವಿತದಲ್ಲಿ ಗಂಭೀರಾಗಿರುವುದು ಬಹಳ ಮುಖ್ಯವಾಗಿದೆ. ಜನರ ಜೊತೆ ಇದು ತೊಂದರೆಯಾಗಿದೆ. ಅವ್ರ ಜೀವಿತದಲ್ಲಿ ಎಷ್ಟು ಸೀರಿಯಸ್ ಆಗಿರ್ಬೇಕು ಅಷ್ಟು ಅವರು ಇಲ್ಲ. ನಾನು ಮಾತನಾಡುತ್ತೇನೆ ಲೈಫ್ ಅಲ್ಲಿ ಸೀರಿಯಸ್ ಆಗಿರುವುದರ ಬಗ್ಗೆ. ನಾನು ಇದನ್ನು ಹೇಳುತ್ತಿಲ್ಲ ನೀವು ನಗಬೇಡಿರಿ, ನೀವು ಸಂತೋಷವಾಗಿರಬೇಡಿರಿ. ಪ್ರೇಸ್ ದ ಲಾರ್ಡ್. ನಾನು ಮಾತನಾಡುತ್ತಿದ್ದೇನೆ ಸೀರಿಯಸ್ ಆಗುವುದರ ಬಗ್ಗೆ ಎಂದರೆ ನಾವು ಮಹತ್ವಪೂರ್ಣ ವಿಷಯದ ಮೇಲೆ ಹೆಚ್ಚು ಲಕ್ಷ್ಯವನ್ನು ಹಾಕುವುದು, ಪೂರ್ಣ ವಸ್ತುಗಳ ಮೇಲೆ ಯಾವ ರೀತಿಯಲ್ಲಿ ಅವು ಇರಬೇಕು ಆ ಥರ. ಇದು ಬಹಳ ಇಂಪಾರ್ಟೆಂಟ್ ಆಗಿದೆ. ನೀವು ಕೆಲಸ ಮಾಡುವಿರಿ, ಆದರೆ ನಿಮಗೆ ಪರಿಣಾಮ ಸಿಗುವುದಿಲ್ಲ ಮತ್ತು ಆ ಕೆಲಸಕ್ಕೋಸ್ಕರ ಎಷ್ಟು ಗಂಭೀರತೆ ಬೇಕಾಗಿತ್ತು ಅದನ್ನು ನೀವು ತೋರಿಸಲಿಲ್ಲ. ಎಕ್ಸಾಂಪಲ್ಗೋಸ್ಕರ ನೀವು ಪ್ರಾರ್ಥನೆ ಮಾಡುತ್ತೀರಿ, ಮೊಬೈಲ್ನಲ್ಲಿ ಯಾರು ನೋಡುತ್ತಿಲ್ಲ ಮತ್ತು ನೀವು ಮೊಬೈಲ್ ಆನ್ ಮಾಡಿದ್ದೀರಿ, ಅದನ್ನು ಮ್ಯೂಟ್ನಲ್ಲಿಟ್ಟು ನೀವು ಮಕ್ಕಳಿಗೆ ತಿನ್ನಿಸುತ್ತಿದ್ದೀರಿ. ಗಂಭೀರತೆ, ಇಟ್ಸ್ ಸೋ ಇಂಪಾರ್ಟೆಂಟ್. ಯಾವುದನ್ನು ನೀವು ಮಾಡುತ್ತೀರೋ, ನೀವು ಪ್ರಾರ್ಥನೆ ಮಾಡುತ್ತೀರೋ ಅಥವಾ ಆರಾಧನೆ ಮಾಡುತ್ತೀರೋ, ನೀವು ಬೈಬಲ್ ಅನ್ನು ಓದುತ್ತಿದ್ದರೆ, ನೀವು ಆತ್ಮಗಳನ್ನು ಗೆಲ್ಲುತ್ತಿದ್ದರೆ, ನಿಮ್ಮನ್ನು ನೀವು ಕೇಳಿಕೊಳ್ಳಿರಿ, ಇದನ್ನೆಲ್ಲ ನಾನು ಗಂಭೀರತೆಯಿಂದ ಮಾಡುತ್ತಿದ್ದೇನೋ? ಇದು ಮಾಡುವುದರಿಂದ
ಹೆಚ್ಚಾಗಿ ಮಾಡುವುದು ಅವಶ್ಯಕ ಆಗಿದೆ. ನೀವು ಮಾಡುತ್ತಿದ್ದೀರಿ, ಇದು ನಿಮ್ಮ ಗಂಭೀರತೆಯಾಗಿದೆ. ಮತ್ತು ಈ ಲೈನ್ ಅನ್ನು ನೀವು ಚಿಕ್ಕಂದಿನಿಂದ ಕೇಳಿರಬಹುದು. ನನಗೆ ವಿಶ್ವಾಸವಿದೆ ನಿಮ್ಮ ತಾಯಿ ಇದನ್ನು ಹೇಳಿರಬಹುದು. ಮಗನೇ, ಸೀರಿಯಸ್ ಆಗಿರು. ನೀವು ಕೇಳಲಿಲ್ಲವೋ? ಎಷ್ಟು ಜನ ಕೇಳಿದ್ದೀರಿ? ಕೇಳಲಿಲ್ಲವೋ? ಮತ್ತು ನಾನು ನಿಮ್ಗೆ ಏನು ಹೊಸದಾಗಿ ಹೇಳುತ್ತಿಲ್ಲ. ಸೀರಿಯಸ್ ಆಗಿರಿ. ನಿಮ್ಮ ಮಸೀಯತನದಲ್ಲಿ ಸೀರಿಯಸ್ ಆಗಿರಿ. ಇಟ್ಸ್ ಸೋ ಇಂಪಾರ್ಟೆಂಟ್. ನಿಮ್ಮ ಲೀಡರ್ಶಿಪ್ನ ಜೊತೆ ಸೀರಿಯಸ್ ಆಗಿರಿ. ಇದು ಅಂತ್ಯದ ಸಮಯವಾಗಿದೆ. ನೀವು ಯಾವಾಗಲೂ ಚರ್ಚ್ನಲ್ಲಿ ಬರಲು ಸಾಧ್ಯವಿಲ್ಲ. ಬಟ್ ಐ ಸಮ್ ಟೈಮ್ ವಂಡರ್ ಹೌ ಡು ಯು ಸೋ ಗಾಡ್. ನಾವು ಪರಮೇಶ್ವರನ ಸ್ತುತಿ ಹೇಗೆ ಮಾಡುತ್ತೇವೆ, ಸೇವೆ ಹೇಗೆ ಮಾಡುತ್ತೇವೆ. ನೀವು ಎಷ್ಟು ಸೀರಿಯಸ್ ಆಗಿ ನಿಮ್ಮ ಜಾಬ್ಗೋಸ್ಕರ ಇದ್ದೀರಿ. ನೀವು ಎಷ್ಟು ಸೀರಿಯಸ್ ಆಗಿ ನಿಮ್ಮ ಮಗುವಿನ ಬಗ್ಗೆ ಇದ್ದೀರೋ ನಿಮ್ಮ ನೀವು ಕೇಳಿಕೊಳ್ಳಿರಿ. ನೀವು ಅಷ್ಟೇ ಸೀರಿಯಸ್ ಆಗಿ ನಿಮ್ಮ ಕೆಲಸಕ್ಕೋಸ್ಕರ ಇದ್ದೀರಾ? ಇದು ಪ್ರಶ್ನೆಯಾಗಿದೆ. ಏಕೆಂದರೆ ಇದು ತಯಾರಿಯ ವರ್ಷವಾಗಿದೆ. ತಯಾರಿನ ಈ ವರ್ಷದಲ್ಲಿ ನಿಮಗೆ ನೀವು ಈ ಪ್ರಶ್ನೆಯನ್ನು ಕೇಳುವುದು ಬಹಳ ಮುಖ್ಯವಾಗಿದೆ. ನಿಮ್ಮನ್ನು ನೀವು ಕೇಳಿಕೊಳ್ಳಿರಿ. ಸೀರಿಯಸ್ನಲ್ಲಿ ನಿಮಗೆ ಒಂದು ನಂಬರ್ ಕೊಡಬೇಕಾದರೆ 100ರಲ್ಲಿ ಎಷ್ಟು ಕೊಡುವರು? ಪ್ರೇಯರ್ನಲ್ಲಿ ನೀವು ಎಷ್ಟು ಸೀರಿಯಸ್ ಆಗಿದ್ದೀರಿ? ಚರ್ಚ್ನ ಸರ್ವಿಸ್ಗೆ ಟೈಮ್ನಲ್ಲಿ ಹೋಗುವುದು ನಿಮಗೆ ಎಷ್ಟು ಸೀರಿಯಸ್ ಆಗಿದೆ? ನಿಮ್ಮನ್ನು ನೀವು ಕೇಳಿಕೊಳ್ಳಿರಿ. ನೀವು ಎಷ್ಟು ಸೀರಿಯಸ್ ಆಗಿದ್ದೀರಿ? ಗಾಡ್ ಚೆಕ್ಸ್ ಯುವರ್ ಹಾರ್ಟ್. ಪರಮೇಶ್ವರನು ನಿಮ್ಮ ಹೃದಯವನ್ನು ಬಲ್ಲಾತನಾಗಿದ್ದಾನೆ. ನಿಮಗೆ ಗೊತ್ತಿದೆ ಈ ಎಲ್ಲ ವಿಷಯ ನಿಮಗೆ ಮುಖ್ಯವಾಗಿದೆಯೋ ಅಥವಾ ಇಲ್ಲವೋ ಎಂದು. ಪ್ರೇಸ್ ದ ಲಾರ್ಡ್. ಹಲೋ, ಆಗುತ್ತದಿಲ್ಲ? ಯೋಚನೆ ಮಾಡಿ ನೋಡಿರಿ. ಓ ಬಾಯ್, ವಾಟ್ ಈಸ್ ಬ್ಯೂಟಿಫುಲ್. ಐ ಆಮ್ ಜಸ್ಟ್ ಲಾಫಿಂಗ್. ಆ ಜೋಕನ್ನು ನಾನು ಹೇಳಲು ಬಯಸುತ್ತೇನೆ. ಅದರ ಮೇಲೆ ಮೊದಲು ನಾನು ಸಂತೋಷ ಪಡುತ್ತೇನೆ, ಆಮೇಲೆ ನಿಮಗೆ ಹೇಳುತ್ತೇನೆ. ನಿಮಗೆ ಕಲ್ಲನ್ನು ಒಡೆಯಲು ಹೇಳಿದರೆ ಒಂದು ಬಂಡೆಯಲ್ಲಿ ಮತ್ತು ನೀವು ಆ ಬಂಡೆಯನ್ನು ಒಡೆಯಲು ಸೋನಾರ್ನ ಒಂದು ಸುತ್ತಿಗೆಯನ್ನು ತೆಗೆದುಕೊಂಡು ಹೋಗಿದ್ದೀರಿ. ಸೋನಾರ್ ಗೊತ್ತಿದೆಯಲ್ಲ? ಸೋನಾರ್ನ ಹತ್ತಿರ ಚಿಕ್ಕದಾಗಿರುತ್ತದೆ ಮತ್ತು ನೀವು ಅದರಿಂದ ಒಂದು ದೊಡ್ಡ ಬಂಡೆಯನ್ನು ಒಡೆಯುತ್ತಿದ್ದೀರಾ. ನೀವು ಒಡೆದು ತೋರಿಸಿರಿ. ಯಾರಾದ್ರೂ ನೋಡುವವ್ರೆ ಹೇಳುವರು ಸೋದರನಿಗೆ ಸೀರಿಯಸ್ ಆಗಿರು. ಅದೇ ನಾನು ನಿಮಗೆ ಹೇಳುತ್ತಿದ್ದೇನೆ. ನೀವು ಮಾಡುತ್ತಿದ್ದೀರಿ, ಅದನ್ನ ನಾನು ನೋಡುತ್ತಿದ್ದೇನೆ. ನಾನು ಹೇಳುತ್ತೇನೆ, ಈ ತಮಾಷೆ ಬಂದು ಮಾಡು ಸಹೋದರನೇ. ಪ್ರಾರ್ಥನೆಯ ಟೈಮ್ನಲ್ಲಿ ಅಲ್ಲಿ ಇಲ್ಲಿ ಅಡ್ಡಾಡುತ್ತಿದ್ದೀರಾ. ಆರಾಧನೆ ಟೈಮ್ನಲ್ಲಿ ನಿಮಗೆ ಮನಸ್ಸಿಗೆ ಬಂದುದನ್ನು ನೀವು ಮಾಡುತ್ತಿದ್ದೀರಿ. ಸಭೆಗೆ ಯಾವಾಗ ಬೇಕಾದರೂ ಏಕೆ ನೀವು ಆ ಬಂಡೆಯನ್ನು ಸೋನಾರದ ಈ ಆಯುಧದಿಂದ ಹೊಡೆಯುತ್ತಿದ್ದೀರಿ? ಈ ಮಸೀಹತದಿಂದ ನಿಮಗೆ ಯಾವುದೇ ರೀತಿ ಲಾಭ ಸಿಗುವುದಿಲ್ಲ. ತಮಾಷೆ ಮಾಡುತ್ತಿದ್ದಾನೆ. ಯಾವಾಗ ಸೀರಿಯಸ್ ಆಗುವ ನೀವನು? ಸೋನಾರನ ಒಂದು ಕತ್ತಿಯಿಂದ ಆತನು ಒಂದು ಬಂಡೆಯನ್ನು ಹೊಡೆಯುತ್ತಿದ್ದಾನೆ. ಪಕ್ಕದವರಿಗೆ ಹೇಳಿರಿ, ಒಂದು ಬಂಡೆಯನ್ನು ಸೋನಾರನ ಹತ್ತಿಯಿಂದ ನೀವು ಒಡೆಯಬೇಡಿರಿ. ಹೇಳಿರಿ. ಹೇಳುತ್ತಿದ್ದೀರಾ? ಸೀರಿಯಸ್ ಆಗಿರಿ. ಪಕ್ಕದವರಿಗೆ ಹೇಳಿರಿ, ಸೀರಿಯಸ್ ಆಗಿರಿ. ಏನಾಗಬೇಕು? ಸೀರಿಯಸ್ ಆಗಬೇಕು. ಬೈಬಲ್ ಓದುವ ಸಮಯದಲ್ಲಿ ಬೈಬಲ್ ಓದಿರಿ. ಪ್ರಾರ್ಥನೆ ಮಾಡುವ ಸಮಯದಲ್ಲಿ ಪ್ರಾರ್ಥನೆ ಮಾಡಿರಿ. ಆತ್ಮಗಳನ್ನು ಗೆಲ್ಲುವ ಸಮಯದಲ್ಲಿ ಆತ್ಮಗಳನ್ನು ಗೆಲ್ಲಿರಿ. ಜೀವಿತ ನೋಡಿದಾಗ ನನಗೆ ಅನಿಸುತ್ತಿದೆ ನೀವು ಬಂಡೆಯನ್ನು ಹೊಡೆಯುತ್ತಿದ್ದೀರಿ. ಹೇಗೆ? ಇವರು ಏನು ತಮಾಷೆ ಮಾಡುತ್ತಿದ್ದಾರೆ. ಪ್ರೇಸ್ ದ ಲಾರ್ಡ್. ಪಕ್ಕದವ್ರಿಗೆ ಹೇಳಿರಿ, ಇವತ್ತು ನಮ್ಮ ಟಾಪಿಕ್ ಇದೆ, ಅದು ಪ್ರಾರಂಭವಾಗ್ತಾ ಇದೆ. ಪ್ರಾಕ್ಟೀಸ್ ದಿ ಕಿಂಗ್ಡಮ್ ಆಫ್ ಲೈಫ್. ಪರಮೇಶ್ವರನ ರಾಜ್ಯನ ಜೀವಿತವನ್ನು ಅಭ್ಯಾಸ ಮಾಡಿರಿ. ಪ್ರೇಸ್ ದ ಲಾರ್ಡ್. ಹೇಳಿರಿ, ಪರಮೇಶ್ವರನ ರಾಜ್ಯದ ಜೀವಿತದ ಅಭ್ಯಾಸ ಮಾಡಿರಿ. ಸರಿದೆ. ಏಕೆ ಮಾಡಬೇಕೆಂದರೆ ನಾವು ಆ ರಾಜ್ಯದಿಂದ ಇದ್ದೇವೆ. ನಾವು ಆ ರಾಜ್ಯದವರಾಗಿದ್ದೇವೆ. ನಾವು ಒಂದು ರಾಜ್ಯದವರಾಗಿದ್ದೇವೆ. ನಾವು ಸ್ವರ್ಗದವರಾಗಿದ್ದೇವೆ. ಪ್ರೇಸ್ ದ ಲಾರ್ಡ್. ಕೇಳುತ್ತಿದ್ದೀರಾ ನೀವು? ಏಕೆ ಮಾಡಬೇಕು? ಏಕೆಂದರೆ ನಾವು ಸ್ವರ್ಗದವರಾಗಿದ್ದೇವೆ. ಎಷ್ಟು ಜನರಿಗೆ ಪ್ರೇಸ್ ದ ಲಾರ್ಡ್. ಸೊ ಈ ಲೋಕವನ್ನು ನಿಮ್ಮ ಮನೆ ಎಂದು ನೀವು ಭಾವಿಸಬೇಡಿರಿ. ಈ ಲೋಕದ ನಡೆ ನುಡಿಗಳನ್ನು ನೀವು ಕಲಿಯಲು ಪ್ರಯತ್ನ ಮಾಡಬೇಡಿರಿ. ಏಕೆಂದರೆ ಲೋಕವು ನಾಶವಾಗಲು ಬಹಳ ಸ್ವಲ್ಪ
ಟೈಮೇ ಇದೆ. ಯಾವ ರಾಜ್ಯದಲ್ಲಿ ನಾವು ಹೋಗೋರಾಗಿದ್ದೆವೋ, ಯಾವ ರಾಜ್ಯದವರು ನಾವು ಆಗಿದ್ದೆವೋ, ಆ ರಾಜ್ಯವು ಶಾಶ್ವತವಾಗಿದೆ. ಶಾಶ್ವತವಾಗಿದೆ, ಶಾಶ್ವತವಾದದ್ದು. ಪರಮೇಶ್ವರನ ರಾಜ್ಯವು ಶಾಶ್ವತವಾದದ್ದು. ಬೈಬಲ್ ಹೇಳುತ್ತದೆ, ನಿನ್ನ ಮಹಿಮೆಯು ಪರಾಕ್ರಮವು ಯುಗ ಯುಗದವರೆಗೂ ಯಾವಾಗಲೂ ಆಗುತ್ತಾ ಇರಲಿ. ಪರಮೇಶ್ವರನ ರಾಜ್ಯವು ಶಾಶ್ವತವಾಗಿದೆ ಮತ್ತು ನಾವು ಅದೇ ರಾಜ್ಯದವರಾಗಿದ್ದೇವೆ. ನೀವು ಬುದ್ಧಿವಂತರಾಗಿರುವಿರಿ. ನೀವು ಆ ರಾಜ್ಯದ ಜೀವಿತದ ಅಭ್ಯಾಸ ಮಾಡಿರಿ. ಯಾವಾಗ ನೀವು ಆ ರಾಜ್ಯದಲ್ಲಿ ಹೋಗುತ್ತೀರೋ, ಆ ರಾಜ್ಯವು ನಿಮಗೆ ತೊಂದರೆ ಮಾಡುವುದಿಲ್ಲ. ನಾನು ಹಿಂದೆ ಕೂಡ ನಿಮಗೆ ಎಕ್ಸಾಂಪಲ್ ಕೊಟ್ಟಿದ್ದೆ. ನೀವು ಅಮೆರಿಕಕ್ಕೆ ಹೋಗಲು ಬಯಸಿದರೆ ಅವರು ನಿಮಗೆ ಹೇಳುತ್ತಾರೆ, ಇಂಗ್ಲಿಷ್ ಅನ್ನು ಕಲಿಯಿರಿ. ನೀವು ನಮ್ಮ ಹತ್ತಿರ ಬಂದರೆ ಬೇರೆಯವರಿಗೆ ನೀವು ತೊಂದರೆ ಕೊಡಬೇಡಿರಿ. ಎಲ್ಲರಿಗೂ ಕೇಳಬೇಡಿರಿ, ಸೋದರನೇ ಏನು ಹೇಳಿದೆ ಹೇಳು. ಇಡೀ ದೇಶವನ್ನು ನೀವು ಟ್ರಾನ್ಸ್ಲೇಟರ್ ಮಾಡಿ ಕೊಡಬೇಡಿರಿ. ನಮಗೆ ಅಂಗ್ರೇಜಿ ಬರುವುದಿಲ್ಲ. ಒಬ್ಬನಿಗೆ ಹಿಡಿದುಕೊಂಡಿರಿ, ಇಬ್ಬರನ್ನು ಹಿಡಿದಿರಲ್ಲ. ಒಬ್ಬನು ಹೋದ ಮೇಲೆ ಒಬ್ಬನು ಸಿಗುವನು, ಅವನಿಗೆ ಹಿಂದಿ, ಒಮ್ಮೆ ಇಂಗ್ಲಿಷ್ದವನು, ಒಮ್ಮೆ ಹಿಂದಿ. ದೇಶದ ವ್ಯವಸ್ಥೆಯನ್ನು ಅವನು ನಾಶ ಮಾಡುವನು. ಇವನು ಬೇಡ. ಅವರು ಮೊದಲು ಹೇಳುತ್ತಾರೆ, ನೀವು ಮೊದಲು ಇಂಗ್ಲಿಷ್ ಅನ್ನು ಕಲಿತು ಬಂದಿರಿ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಸತ್ಯವಾಗಿದೆ ಅಲ್ವಾ? ಬರ್ಬಾದ್ ಮಾಡುವಿರಿ. ನಾವು ವಾಸ್ತವದ ರಾಜ್ಯದವರಾಗಿದ್ದೇವೆ. ಆ ರಾಜ್ಯವು ನಿಮಗೆ ಕಾಣಿಸದೇ ಇರಬಹುದು. ನಾವು ರೆಪ್ಸೋಡಿಯಲ್ಲಿ ಓದಿದ್ದೇವೆ. ನಿಮಗೆ ಯಾರಾದರೂ ಹೇಳಿದ್ರೆ ರಾಜ್ಯ ಇಲ್ಲಿ ಇದೆ, ಅಲ್ಲಿ ಇದೆ ಅಂದರೆ ನೀವು ಕೇಳಬೇಡಿರಿ. ರಾಜ್ಯವು ಎಲ್ಲಿದೆ? ನಿಮ್ಮ ಒಳಗಡೆ ಇದೆ. ನಿಶ್ಚಯವಾಗಿಯೂ ರಾಜ್ಯ ಇದೆ. ತೊಂದರೆ ಇದು ಆಗಿದೆ, ಪರಿವೇಶ ನಿಮಗೆ ಸಿಕ್ಕಿಲ್ಲ. ಹುಟ್ಟಿದ ಮೇಲೆ ಕೇಳಿದರು, ನಿನ್ನ ಹೆಸರು ಏನು? ಗೋಲು ಪ್ರಸಾದ್. ಪಾಪನ ಹೆಸರು ಟಮಾಟರ್ ಕುಮಾರ್. ಮಮ್ಮಿಯ ಹೆಸರು ಕಮಲಾದೇವಿ. ಏನೇ ಇರ್ಬೋದು, ತಂದೆ ಹೆಸರು ಏನೇ ಇರ್ಬೋದು. ಮತ್ತು ಇವಾಗ ಅಜ್ಜನ ಹೆಸರು. ನಮ್ಮ ವಂಶದಿಂದ ನಾವು ಬಂದಿದ್ದೇವೆ. ಇದೇ ಎಲ್ಲವನ್ನು ಕಲಿಸಲಾಗಿದೆ. ಇದೇ ಎಲ್ಲವನ್ನು ಕಲಿಸಲಾಗಿದೆ. ಇದು ಕೆಲಸ ಇಲ್ಲ. ಅವರು ಎಲ್ಲಿಂದ? ಅವರು ಸ್ವರ್ಗದವರಾಗಿದ್ದಾರೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಅವರಿಗೂ ಹೀಗೆ ಅನಿಸಿತ್ತು ಮತ್ತು ಹಾಡನ್ನು ಕೂಡ ಹೀಗೆ ಹಾಡುತ್ತಾರಲ್ವಾ? ಯಾವಾಗಲೂ ಯೋಚಿಸಲಿಲ್ಲಲ್ವೋ? ನಾನು ಹೀಗೆ ಇದ್ದೇನೆ. ನಾನು ಯಾವುದನ್ನು ಮಾಡಿದ್ರು ಅದನ್ನು ಸೀರಿಯಸ್ ಆಗಿ ಮಾಡುತ್ತಿದ್ದು ಗೊತ್ತಾಗುವುದಿಲ್ಲ. ಈ ಮನುಷ್ಯ ಏನು ಹೇಳುತ್ತಿದ್ದಾನೆ? ಒಮ್ಮೆ ನನ್ನ ದೇಶ ಅಂತ ಇದ್ದಾನೆ, ಒಮ್ಮೆ ಪರದೇಶ ಅನ್ನುತ್ತಿದ್ದಾನೆ. ಇವನು ಎಲ್ಲಿದ್ದಾನೆ? ನನಗೆ ವಿಶ್ವಾಸವಿಲ್ಲ ಯಾರ ಮೇಲೆಯೂ ಕೂಡ. ಸಿಂಪಲ್, ನನ್ನ ಬೈಬಲ್ ಬಿಟ್ಟು. ನೀವು ಏನಾದರೂ ಹೇಳಬೇಕಾದರೆ ನಾನು ನಿಮ್ಮನ್ನು ನೋಡುತ್ತಿದ್ದೇನೆ. ನನಗೆ ಯಾವುದೇ ಭರವಸೆ ಇಲ್ಲ. ಪ್ರೈಸ್ ದಿ ಲಾರ್ಡ್, ಯಾವುದೇ ಭರವಸೆ ಇಲ್ಲ, ಯಾವುದೇ ನಂಬಿಕೆ ಇಲ್ಲ. ಏಕೆಂದರೆ ನನ್ನ ಲೈಫ್ಗೋಸ್ಕರ ನಾನು ಸೀರಿಯಸ್ ಆಗಿದ್ದೇನೆ. ಪ್ರೈಸ್ ದಿ ಲಾರ್ಡ್. ಹೌದು, ಪರಮೇಶ್ವರನ ರಾಜ್ಯ. ಪರಮೇಶ್ವರ್ ಇದ್ದಾರೆ. ಬಹಳಷ್ಟು ಜನರು ಇದೇ ಲೋಕಕ್ಕೆ ತಮ್ಮ ನಿವಾಸವಾಗಿ ಮಾಡಿಕೊಂಡಿದ್ದಾರೆ. ಇಬ್ರಿಯದವರಿಗೆ 11ನೇ ಅಧ್ಯಾಯ 13ನೇ ವಾಕ್ಯ, ಮೊದಲನೆಯ ಪೇತ್ರ 2:13. ಇವರೆಲ್ಲರೂ ವಾಗ್ದಾನದ ಫಲಗಳನ್ನು ಹೊಂದದೆ ಅವುಗಳನ್ನು ದೂರದಿಂದ ನೋಡಿ ಉಲ್ಲಾಸದೊಡನೆ ವಂದಿಸಿ ನಂಬಿಕೆಯುಳ್ಳವರಾಗಿ ಮೃತರಾದರು. ತಾವು ಭೂಮಿಯ ಮೇಲೆ ಪರದೇಶದವರು. ಈ ಭೂಮಿಯು ನಮಗೆ ದೂರದ ದೇಶವಾಗಿದೆ. ಇದರ ಮೇಲೆ ನಮಗೆ ಯಾವುದೂ ಮನಸ್ಸಿಲ್ಲ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಕೇಳುತ್ತಿದ್ದೀರಾ? ಮತ್ತು ನಿಮ್ಮ ಮನಸ್ಸನ್ನು ನೀವು ಬದಲಾಯಿಸಿರಿ. ನಿಮ್ಮ ಮನಸ್ಸನ್ನು ಬದಲಾಯಿಸಿರಿ. ಬ್ರೈನ್ ವಾಶ್ ಮಾಡಿರಿ. ಏನು ಮಾಡಿರಿ? ಬ್ರೈನ್ ವಾಶ್. ಮೊದಲು ಕುಳಿತುಕೊಳ್ಳಿರಿ ಮತ್ತು ನಿಮ್ಮ ಮನಸ್ಸನ್ನ ಬ್ರೈನ್ ವಾಶ್ ಮಾಡಿರಿ. ಹೇಳಿರಿ, ನಾವು ಭೂಮಿಯ ಮೇಲೆ ಪರದೇಶದವರು, ಪ್ರವಾಸಿಗಳು ಆಗಿ. ಬೈಬಲ್ ಅನ್ನು ಓದಲಿಲ್ಲವೋ? ಬೈಬಲ್ ಹೇಳುತ್ತದೆ, ನಿಮ್ಮ ಶರೀರವು ನಿಮ್ಮ ಮನೆಯಾಗಿದೆ. ನಿಮಗೆ ಗೊತ್ತಾಗಲಿಲ್ಲವೋ? ಪಕ್ಕದಲ್ಲಿ ಹೇಳಿರಿ, ನಿಮ್ಮ ಶರೀರವು ನಿಮ್ಮ ಮನೆಯಾಗಿದೆ. ಬೈಬಲ್ನಲ್ಲಿ ಬರೆದಿದೆ ಅಥವಾ ನಾನು ಹೇಳಿದೆ? ಸಂತೋಷವಾಗಿರ್ರಿ. ಪ್ರೈಸ್ ದಿ ಲಾರ್ಡ್. ಬೇಡವಾದ ಟೆನ್ಷನ್ ಅನ್ನು ತೆಗೆದುಕೊಳ್ಳಬೇಡಿರಿ ನಿಮ್ಮ ಮೈಂಡ್ನಲ್ಲಿ. ನೀವು ಈ ಭೂಮಿಯ ಮೇಲೆ ಪರದೇಶದವರಾಗಿದ್ದೀರಿ ಮತ್ತು ಪ್ರವಾಸಿಗಳಾಗಿದ್ದೀರಿ. ಹಲ್ಲೆಲೂಯಾ. ಮುಂದಿನ ವಾಕ್ಯವು ಮೊದಲನೆಯ ಪೇತ್ರ 2:11. ಓ ಪ್ರಿಯರೇ, ಐ ಲವ್ ದಿಸ್. ಪ್ರಿಯರೇ, ಪ್ರವಾಸಿಗಳು ಪರದೇಶಸ್ಥರು ಆಗಿರುವ ನೀವು ನಿಮ್ಮ ಆತ್ಮದ ಮೇಲೆ ಯುದ್ಧ ಮಾಡುವ ನಿಮ್ಮನ್ನು ಎಚ್ಚರಿಸುತ್ತೇನೆ. ಇದನ್ನು ನಾನು ನಿಮಗೆ ಹೇಳಿದೆ, ಏಕೆಂದರೆ ನಿಮ್ಮನ್ನು ತಪ್ಪಿಸಲು ಹೇಳಿದೆ, ಸರಿದೆಯೇ? ರಕ್ಷಿಸಲು ಹೇಳಿದೆ. ಇವು ಶಾರೀರಿಕ ಅಭಿಲಾಷೆಗಳಾಗಿವೆ. ಏಕೆ ಬೇಕು ನಿಮಗೆ ಮನೆ? ನಿಮಗೆ ಗೊತ್ತಿದೆ ಏಕೆ ಬೇಕು. ಅಂದ್ರೆ ನಾವು ಹೇಳಬಹುದು, ನನ್ನ ಹತ್ರ ದೊಡ್ಡದಾದ ಮನೆ ಇದೆ ಎಂದು. ಇದೇ ಒಂದು ತೊಂದರೆಯಾಗಿದೆ. ಅದಕ್ಕಾಗಿ ಬೇಕಾಗುತ್ತದೆ. ಮಾತನಾಡಿರಿ. ಟೇಬಲ್ ಮೇಲೆ ಬಂದು ಮಾತನಾಡುತ್ತಾರೆ. ಸತ್ಯವನ್ನು ಹೇಳಲು ಸಾಧ್ಯವಿಲ್ಲವೋ?
ಅದಕ್ಕಾಗಿಯೇ ಬೇಕು ಅಲ್ಲವೇ? ಎದೆ ಉಬ್ಬಿಸಿ ಮದುವೆಗೆ ಹೋಗಿ ಆದನಿಯರ ಮುಂದ ನನ್ನದೂ ಕೂಡ ದೊಡ್ಡ ಮನೆ ಇದೆ. ಇದೇನಾಗಿದೆ? Praise the Lord. ಆಹಾಹಾಹಾ. ಮಸೀರು ಮನೆಗೋಸ್ಕರ ಎಷ್ಟು ಪ್ರಾರ್ಥನೆ ಮಾಡುತ್ತಿದ್ದಾರೆ. ಸಹೋದರನಿ ರ್ಯಾಪ್ಚರ್ನ ಟೈಮ್ ಇದೆ. ನೀನಂತೂ ಇವಾಗ ಈ ಪ್ರಾರ್ಥನೆಯನ್ನು ನಿಲ್ಲಿಸಿ ಬಿಡು. ನಾನು ಹೇಳ್ತೀನಿ, ಬುದ್ಧಿವಂತಿಕೆ ಇಲ್ಲೇ ನೀನು ಮನೆಯನ್ನು ಮಾರಿ ಬಾಡಿಗೆಗೆ ಹೋಗಿಬಿಡು. ಚರ್ಚ್ಗೆ ಕೊಟ್ಟರೆ ನೀವು ಏನು ಮಾಡುವರಾಗಿದ್ದೀರಿ? ಆ ಮನೆಯಿಂದ ನೀವು ತಲೆ ಮೇಲೆ ಹೊತ್ತುಕೊಂಡು ಹೋಗುವರಾಗಿದ್ದೀರೋ? ತಾಂಡವವಾಡುವರು, ಯುದ್ಧ ಮಾಡುವರು. Praise the Lord. ಆದ್ರೆ ಒಂದು ತಿಂಗಳಲ್ಲಿ ಗೊತ್ತಾಗುವುದು ಅದು ಮನೆ ನಿಮ್ಮದಿತ್ತೋ ಅಥವಾ ನಿಮ್ಮ ತಂಗಿದಿತ್ತು. ಬ್ಯಾಂಕ್ ಬಂದು ಹೇಳುವುದು ಒಂದು ದಿನ ಅದು ಯಾರದಾಗಿತ್ತೆಂದು. ಓಕೆ, ಮುಂದೆ ಹೋಗೋಣ. Praise the Lord. ತಮ್ಮ ಓದಲು, ಓ ಪ್ರಿಯರೇ, ಪ್ರವಾಸಿಗಳು ಪರದೇಶಿಯರು ಆಗಿರುವ ನೀವು ನಿಮ್ಮ ಆತ್ಮದ ಮೇಲೆ ಯುದ್ಧ ಮಾಡುವ ಶಾರೀರಿಕ ಅಭಿಲಾಷೆಗಳಿಗೆ ದೂರವಾಗಿರಬೇಕೆಂದು ನಿಮ್ಮನ್ನು ಎಚ್ಚರಿಸುತ್ತೇನೆ. ಪ್ರಾರ್ಥನೆ ಮಾಡುತ್ತಿದ್ದೀರಿ, ಸೇಲನ್ನು ಹೆಚ್ಚಿಸಲು ಪ್ರಾರ್ಥನೆ ಮಾಡುತ್ತಿದ್ದೀರಿ, ಮನೆಯನ್ನು ನೀವು ಯಾವಾಗಲೂ ಆಶಿಸಿರಿ ಎಂಬ ಭಾವನೆಯು ನಿಮ್ಮಲ್ಲಿ ಬರುತ್ತದೆಯೋ? ಶೈತಾನ್ ಹೇಳುತ್ತಾನೆ, ಬಾಡಿಗೆ ಮನೆಯಲ್ಲಿದ್ದೀಯಾ? ಎಂತ ಆಶಿಸಿ? ನೀನು ಏನು ಪಡೆದುಕೊಂಡೆ ಮಗನೇ? ಯಾವ ಚರ್ಚಿನಲ್ಲಿ ನೀನು ಹೋಗುತ್ತಿದೆಯಾ? ಏನು ಸಿಕ್ಕಿತು ನೋಡು ನಿನಗೆ? ಏನೂ ಸಿಗಲಿಲ್ಲ. ಮೊದಲು ಬಾಡಿಗೆಯಲ್ಲಿ ಇದ್ದಿ, ಇವಾಗಲೂ ಕೂಡ ಬಾಡಿಗೆ ಮನೆಯಲ್ಲೇ ಇದೆಯಾ? ನಾನು ಹೇಳಿದೆ, ನಾವು ಮನೆಯಲ್ಲಾದರೂ ಇದ್ದೀವಿ. ಈ ಎಲ್ಲ ವಿಷಯಗಳು ಆತ್ಮದಿಂದ ಯುದ್ಧ ಮಾಡುತ್ತವೆ. ನಿಮ್ಮ ಎಲ್ಲ ನಂಬಿಕೆಯು ಹಾರಿ ಹೋಗುತ್ತದೆ. ಬುದ್ಧಿವಂತರಾಗಿರಿ. Praise the Lord. ಹಾ. ಸರಿಯಾಗಿ ಮಾತನಾಡುತ್ತಿದ್ದೇನೋ ಅಥವಾ ತಪ್ಪಾಗಿ ಮಾತನಾಡುತ್ತಿದ್ದೇನೋ? ವಾಕ್ಯದಲ್ಲಿ ಬರ್ತಿದೆಯಲ್ಲ, ನೋಡಿರಿ ಪ್ರಿಯರೇ, ಪ್ರವಾಸಿಗಳು ಪರದೇಶಿಯರು ಆಗಿರುವ ನೀವು ನಿಮ್ಮ ಆತ್ಮದ ಮೇಲೆ ಯುದ್ಧ ಮಾಡುವ ಶಾರೀರಿಕ ಅಭಿಲಾಷೆಗಳಿಗೆ. Praise the Lord. ಹಾಲೆಲೂಯಾ. ನಿಮಗೆ ಮನೆ ಬೇಕಾದರೆ ನೀವು ಏನು ಮಾಡಬೇಕು? ನಿಮ್ಮ ಇನ್ಕಮ್ ಅನ್ನು ಜಾಸ್ತಿ ಮಾಡುವುದರ ಬಗ್ಗೆ ಯೋಚನೆ ಮಾಡಿರಿ. ಮನೆ ಬೇಕು, ಆದರೆ ಯೋಚನೆ ಮಾಡಿದ್ರೆ ಅದಕ್ಕಾಗಿ ಏನು ಮಾಡಬೇಕು? ಇನ್ಕಮ್ ಅನ್ನು ನೀವು ಹೆಚ್ಚಿಸುತ್ತಾ ಇಲ್ಲ, ವೆಚ್ಚವನ್ನು ಹೆಚ್ಚಿಸುತ್ತಿದ್ದೀರಿ ಮತ್ತು ಮನೆಯನ್ನು ಖರೀದಿಸುವ ಕನಸು ಕಾಣುತ್ತಿದ್ದೀರಿ. ನಾನು ಹೇಳುತ್ತೇನೆ, ಸ್ವಾಗತ ಸೇರ್ತಿ. ಇದನ್ನು ಕೂಡ ಯೋಚನೆ ಮಾಡಿರಿ. ಹೊಸದಾಗಿ ಏನು ಕಲಿಯುತ್ತಿಲ್ಲ, ಸ್ಕೂಲಲ್ಲೂ ಕೂಡ ಸರಿಯಾಗಿ ಓದಲಿಲ್ಲ, ಅದು ಕಾಪಿ ಹೊಡೆದು ಪಾಸ್ ಆಗಿದ್ದೀರಿ. ಏನು ಮಾಡಲಿಲ್ಲ, ಏನು ಕಲಿಯಲಿಲ್ಲ, ಒಪ್ಪಿಗೆಯಾಗಿದ್ದಾರೆ. ಇದು ಕೂಡ ಗೊತ್ತಿರಲಿಲ್ಲ ಅವಳು ಒಳ್ಳೆಯವಳಾಗಿದ್ದಾಳು ಅಥವಾ ಕೆಟ್ಟವಳಾಗಿದ್ದಾಳು. ಮದುವೆ ಟೈಮಲ್ಲೂ ಕೂಡ ನೀವು ಮೂರ್ಖರಾದಿರಿ. ಓದುವ ಟೈಮ್ನಲ್ಲೂ ನೀವು ಫ್ರೆಂಡ್ಸ್ ಕೂಡ ನೀವು ಮೂರ್ಖರನ್ನಾಗಿ ಮಾಡಿಕೊಂಡು ಚರ್ಚ್ನಲ್ಲಿ ಕೂಡ ಸರಿಯಾಗಿ ಬರ್ತಾ ಇಲ್ಲ. ಹಾಡುತ್ತಿದ್ದೀರಿ ಮನೆ ಆಗಬೇಕೆಂದು. ನಾನು ಹೇಳುತ್ತೇನೆ, ಎಚ್ಚರವಾಗಿರ್ರಿ. Praise the Lord. ನನಗೆ ಅನಿಸುತ್ತದೆ ಪರಮೇಶ್ವರ ಇಲ್ಲ. Praise the Lord. ನನಗೆ ಗೊತ್ತಿಲ್ಲ ಇವತ್ತು ಎಷ್ಟು ಜನರ ಮನೆಯ ಈ ಮೆಸೇಜ್ ಇಡೀ ಭಾರತದಲ್ಲಿ ಹೋದಾಗ ಎಷ್ಟು ಜನರ ಕನಸುಗಳು ಮುರಿಯುತ್ತವೆ ಗೊತ್ತಿಲ್ಲ. ಪಕ್ಕದವರಿಗೆ ಹೇಳಿರಿ, ನೀವು ಪರದೇಶಿ ಮತ್ತು ಪ್ರವಾಸಿ ಎಂದು ಎನಿಸಿಕೊಂಡು ಶಾರೀರಿಕ ಅಭಿಲಾಷೆಗಳಿಂದ ಆತ್ಮದ ಜೊತೆ ಯುದ್ಧ ಮಾಡುತ್ತವೆ. ಅವುಗಳಿಂದ ತಪ್ಪಿಸಿಕೊಳ್ಳಿರಿ. Praise the Lord. ವಾಸ್ತವಿಕವಾದ ರಾಜ್ಯದವರಾಗಿದ್ದೇವೆ ಮತ್ತು ಈ ಲೋಕವು ನಮ್ಮ ಮನೆ ಅಲ್ಲ. ನೀವು ಕೇಳುತ್ತಿದ್ದೀರಾ? ನಮ್ಮ ಮನೆಯು ಸ್ವರ್ಗವಾಗಿದೆ. Praise the Lord. ಇಲ್ಲವೋ? ಅಲ್ಲಿಯೇ ಹೋಗಬೇಕಲ್ಲ. ಹಲೋ, ನಾನು ನಿಮಗೆ ತಯಾರು ಮಾಡ್ತಾ ಇಲ್ವಾ? ಥ್ಯಾಂಕ್ ಯು. Praise the Lord. ಮತ್ತು ನಮ್ಮ ರಾಜ್ಯವು, ಪ್ರತಿಯೊಂದು ರಾಜ್ಯವು ಸಿದ್ಧಾಂತದಿಂದ ನಡೆಯುತ್ತದೆ. ಪ್ರತಿಯೊಂದು ರಾಜ್ಯದ ತಮ್ಮ ನಿಯಮವಾಗಿದೆ. ಪ್ರತಿಯೊಂದು ರಾಜ್ಯದ ತನ್ನದೇ ಆದ ರೀತಿ ನೀತಿ ಇದೆ. ಮೊದಲನೆಯ ವಿಷಯವು ಇದು ಆಗಿದೆ, ಅದು ನಾವು ಕಲಿಯುತ್ತಿದ್ದೇವೆ. ಮೊದಲನೆಯದು, ಈ ರಾಜ್ಯವು ಬಾಯಿಂದ ಹೊರಡುವ ವಾಕ್ಯಗಳಿಂದ ನಡೆಯುತ್ತದೆ. Praise the Lord. ಕೇಳುತ್ತಿದ್ದೀರಾ? ಇಟ್ಸ್ ಸೋ ಇಂಪಾರ್ಟೆಂಟ್. ಇದನ್ನು ನಾವು ನಿಮಗೆ ಯಾವಾಗಲೂ ಕಲಿಸುತ್ತೇವೋ, ಶಬ್ದವನ್ನು ಹೇಳಿರಿ. ಇದು ಒಂದು ತಮಾಷೆ ಅಲ್ಲ. ಪರಮೇಶ್ವರನ ರಾಜ್ಯವು ಬಾಯಿಂದ ಹೊರಡುವ ಮಾತುಗಳಿಂದಲೇ ಬರುತ್ತೆ. ಆದಿಕಾಂಡ 1ನೇ ಅಧ್ಯಾಯ 1ನೇ ವಾಕ್ಯ. ಆದಿಯಲ್ಲಿ ದೇವರು ಆಕಾಶವನ್ನು ಭೂಮಿಯನ್ನು ಉಂಟು ಮಾಡಿದನು. ಮುಂದೆ ಭೂಮಿಯು ಕಳೆಯವಿಲ್ಲದೆಯೂ ಬರಿದಾಗಿಯೂ ಇತ್ತು. ಆದಿ ಸಾಗರದ ಮೇಲೆ ಕತ್ತಲಿತ್ತು. ದೇವರಾತ್ಮವು ದೇವರು ಅನ್ನಲು ಹೇಳಲು ದೇವರು ಹೇಳಿದರು.
ಮತ್ತು ಮೊದಲಿನಿಂದ ಪ್ರಾರಂಭದಿಂದ ನಿಮಗೆ ತಿಳಿಯುತ್ತಿದೆ ಪರಮೇಶ್ವರನ ರಾಜ್ಯವು ಹೇಗೆ ನಡೆಯುತ್ತದೆ ಹೇಳುವುದರಿಂದ ನಡೆಯುತ್ತದೆ. ಪರಮೇಶ್ವರರು ಹೇಳಿದರು, ಮಾತನಾಡಿದರು. ನೀವು ನಿಮ್ಮ ಜೀವಿತದಲ್ಲಿ ವಸ್ತುಗಳನ್ನು ಬದಲಾಯಿಸಬೇಕಾದರೆ, ನೀವು ಮಾತನಾಡುವುದನ್ನು ತಿಳಿಯದೇ ಹೋದರೆ, ನೀವು ಆಲ್ರೆಡಿ ರಾಜ್ಯದ ಹೊರಗಿನ ನಿಯಮಗಳಿಂದ ಕೆಲಸ ಮಾಡುತ್ತಿದ್ದೀರಿ. ಮತ್ತು ಈ ರಾಜ್ಯವು ಎದರಿಂದ ನಡೆಯುತ್ತದೆ? ಹೇಳಿರುವ ಮಾತುಗಳಿಂದ, ವಾಕ್ಯಗಳಿಂದ. That's the way that functions. Praise the Lord. ಮತ್ತು ಯಾವಾಗ ಜನರು ಹೇಳ್ತಾರೆ, ಓ ನನ್ನ ಜೀವಿತದಲ್ಲಿ ಏನು ಚೇಂಜ್ ಆಗಿಲ್ಲ, ನಾನು ಹೇಳ್ತೀನಿ, ಏನು ಹೇಳಿದ್ದೀರಿ ನೀವು? Praise the Lord. ಮಾರ್ಕ್ 11:23. ನಾನು ನಿಮಗೆ ಸತ್ಯವಾಗಿ ಹೇಳುತ್ತೇನೆ. ಓ ಬಾಯ್, ಹೇಳಿರಿ, ಸತ್ಯವನ್ನು ಹೇಳುತ್ತಿದ್ದಾನೆ, ಆದರೆ ಸತ್ಯತೀನಿ. ಯೇಸು ಸ್ವಾಮಿ ಆಗಿದ್ದರು. ನಾನು ನಿಮಗೆ ಸತ್ಯವಾಗಿ ಹೇಳುತ್ತೇನೆ, ಹೇಳಿರಿ ಯಾವನಾದರೂ. ಇದರಲ್ಲಿ ವಯಸ್ಸನ್ನು ಬರೆಯಲಾಗಿದೆ. ನೀವು 10 ವರ್ಷದವರಾಗಿದ್ದರೂ ಕೂಡ ಚರ್ಚಿಗೆ 10 ಲಕ್ಷದವರೆಗೆ ಕೊಡಬಹುದು. Praise the Lord. Hallelujah. ನೀವು ಯಾವನಾದರೂ, ಸತ್ಯವಾಗಿ ಹೇಳುತ್ತೇನೆ, ಯಾವನಾದರೂ ಈ ಬೆಟ್ಟಕ್ಕೆ ಹೇಳಿದರೆ, ಯಾರಿಗಾದರೂ ಅನಿಸಬಹುದು, ವಾಕ್ಯವನ್ನು ಓದಿದಾಗ ಯಾರಿಗಾದರೂ ಹೇಳಿರಬಹುದು ಬೆಟ್ಟಕ್ಕೆ. ಯೇಸು ಸ್ವಾಮಿ ಅರ್ಥವಾಗಿರಲಿಲ್ಲ. ಏನು ಮಾತನಾಡುತ್ತಿದ್ದೀರಿ ನೀವು? ನಾನು ಹೇಳುತ್ತೇನೆ, ಆನಂದ್ ಇವನಿಗೆ ನೀನು ಭೇಟಿಯಾಗು. ಮುಂದಿನ ಪ್ರಶ್ನೆ, ಆನಂದ್ ಏನು ಕೇಳುವನು? ಯಾರಿಗೆ ಭೇಟಿಯಾಗುವುದು? ಹಲೋ, ನಾನು ಹೇಳ್ತೇನೆ, ಆನಂದ್ ಅವನಿಗೆ ಭೇಟಿಯಾಗು. ಆನಂದ್ ಏನು ಯೇಸು ಸ್ವಾಮಿ ಹೇಳುವಾಗ ಈ ಬೆಟ್ಟಕ್ಕೆ ಎಂದಾಗ ಅಲ್ಲಿ ಒಂದು ವಾಸ್ತವಿಕವಾದ ಬೆಟ್ಟು ಇತ್ತು. ಇದನ್ನು ಯೇಸು ಸ್ವಾಮಿ ಬೆರಳು ಮಾಡಿ ತೋರಿಸುತ್ತಿದ್ದರು. ನೀವು ಪೂರ್ತಿ ಇತಿಹಾಸವನ್ನು ಓದಿದಾಗ ಎಲ್ಲಿ ಯೇಸು ಸ್ವಾಮಿ ಕುಳಿತುಕೊಂಡು ಈ ಮಾತನ್ನು ಹೇಳುತ್ತಿದ್ದರು, ಇದು ಒಂದು ವಾಸ್ತವಿಕವಾದ ಬೆಟ್ಟ ಆಗಿತ್ತು. ಅಲ್ಲಿ ಬೆರಳನ್ನು ತೋರಿಸಿ ಯೇಸು ಸ್ವಾಮಿ ಹೇಳುತ್ತಿದ್ದರು. ಯಾರಾದರೂ ಈ ಬೆಟ್ಟಕ್ಕೆ ಹೇಳಿದರೆ, ಅಲ್ಲಿ ಒಂದು ವಾಸ್ತವಿಕವಾದ ಒಂದು ಬೆಟ್ಟು ಇತ್ತು. ಯಾರಾದರೂ ಈ ಬೆಟ್ಟಕ್ಕೆ ಹೇಳಿದರೆ ನೀನು ಕಿತ್ತುಕೊಂಡು ಹೋಗಿ ಸಮುದ್ರದಲ್ಲಿ ಬೀಳು ಎಂದು ಹೇಳಿ ತನ್ನ ಮನಸ್ಸಿನಲ್ಲಿ ಸಂಶಯ ಪಡದೆ ತಾನು ಹೇಳಿದ್ದನ್ನು ಆಗುವುದೆಂದು ನಂಬಿದರೆ ಅವನು ಹೇಳಿದಂತೆಯೇ ಆಗುವುದು. ಪ್ರಶ್ನೆ ಇದಾಗಿದೆ, ಕೆಲವರು ಹೇಳುತ್ತಾರೆ, ನನ್ನ ಜೀವಿತದಲ್ಲಿ ಏನೂ ಆಗಿಲ್ಲ. ನಾನು ಹೇಳ್ತೇನೆ, ನೀವು ಏನು ಹೇಳೇ ಇಲ್ಲ. ನೀವು ಏನು ಹೇಳದಿದ್ದರೆ ಏನೂ ಆಗುವುದಿಲ್ಲ. ಮತ್ತು ಆಗುವುದು ಅದೇ ನೀನು ಹೇಳಿದ್ದು. ಈ ರಾಜ್ಯವು ಹೀಗೆ ಕೆಲಸ ಮಾಡುತ್ತದೆ. ತಮಾಷೆ ನಡೆಯುತ್ತಿಲ್ಲ. ಇದು ರಾಜ್ಯದ ಸಿದ್ಧಾಂತವಾಗಿದೆ. ಯು ಕಾಂಟ್ ಚೇಂಜ್ ಇಟ್. ನೀವು ಇದನ್ನು ಬದಲಾಯಿಸಲಾಗಿದೆ. ಇದು ಹಾಗೆ ಆಗಿದೆ. ನಾನು ನಿಮಗೆ ಸತ್ಯವಾಗಿ ಹೇಳುತ್ತೇನೆ, ಯಾವನಾದರೂ ಈ ಬೆಟ್ಟಕ್ಕೆ ಹೇಳಿದರೆ ನೀನು ಕಿತ್ತುಕೊಂಡು ಹೋಗಿ ಸಮುದ್ರದಲ್ಲಿ ಬೀಳು ಎಂದು ಹೇಳಿ, ನಾನು ಹೇಳಿದಾಗ ನಿಮ್ಮ ಅವಶ್ಯಕತೆ ಇಲ್ಲ. ನಾನು ಬಹಳ ಸಲ ಹೇಳುತ್ತೇನೆ, ನಾನು ಈ ಲೋಕವನ್ನು ನಡೆಸುತ್ತೇನೆ. ನೀವು ಹೇಳ್ತೀರಿ ಆಮೀನ್. ನಾನು ಹೇಳ್ತೇನೆ, ನಿಮ್ಮ ಆಮೀನ ಅವಶ್ಯಕತೆ ನನಗೆ ಇಲ್ಲ. ನನಗೆ ಗೊತ್ತಿದೆ, ನಿಮ್ಮದು ನನಗೆ ವಿಶ್ವಾಸ ಮಾಡುವುದಿದೆ. ನನಗೆ ಸಂಶಯ ಪಡುವುದಿಲ್ಲ. ನಾನು ಸಂಶಯ ಪಡೆದಿದ್ದರೆ ಲೋಕದ ಯಾವುದೇ ಶಕ್ತಿ ಆ ವಿಷಯವನ್ನು ಬದಲಾಯಿಸಲು ಆಗುವುದಿಲ್ಲ. ನನ್ನ ಮುಂದೆ ಅದೇ ಆಗುವುದು. ನಾನು ಯಾವುದನ್ನು ಹೇಳಿದ್ದೇನೆ, ನಾನು ಹೇಳಿದೆ, ಇಲ್ಲಿ ಬರೆದಿದೆ. ನಿಮ್ಮನ್ನು ನೀವು ಕೇಳಿಕೊಳ್ಳಿರಿ, ನೀವು ಏನು ಹೇಳುತ್ತೀರಿ? ಎಷ್ಟೋ ಸಲ ನಾನು ನಿಮಗೆ ಹೇಳಿದ್ದೇನೆ, ಹೇಳಿರಿ. ಪಕ್ಕದವರಿಗೆ ಹೇಳಿರಿ. ಸಿಂಪಲ್. Hallelujah. It's so wonderful. ಮತ್ತು ನನ್ನ ಹೆಂಡತಿ ಫೆಲೋಪಿನ್ ಟ್ಯೂಬ್ ಅಲ್ಲಿ ಪ್ರಾಬ್ಲಮ್ ಇದೆ, ಪ್ರಾರ್ಥನೆ ಮಾಡಿರಿ. ನಾನು ಹೇಳಿದೆ, ಏನು ಮಾಡಲಿ ನಾನು? ನಿಮಗೆ ಗೊತ್ತಿಲ್ಲ ರಾಜ್ಯವು ಹೇಗೆ ಕೆಲಸ ಮಾಡುತ್ತದೆ. ನಡೀರಿ, ರೇಣುಕಾ ಬರುವಳು, ಅನುಷ್ಕಾ, ಒಬ್ಬರ ಎದುರಿಗೆ ಇನ್ನೊಬ್ಬರು ನಿಂತುಕೊಳ್ಳಿರಿ. ಥ್ಯಾಂಕ್ ಯು. ನೀವು ಇದನ್ನು ತಿಳಿದುಕೊಳ್ಳಬೇಕು, ನಿಮಗೆ ಕನ್ನಡ ಬರುವುದಿಲ್ಲ ಎಂದು ಮತ್ತು ನಿಮಗೆ ತೆಲುಗು ಹಾಗೆಯೇ ಬರುವುದಿಲ್ಲ, ಇರುವ ಅವಶ್ಯಕತೆ ಇಲ್ಲ. ಮತ್ತು ನೀವು ಕೇಳಿರಿ. ನಡೀರಿ, ನಿಮಗೆ ನೀರಡಿಕೆ ಆಗಿದೆ. ಇವಾಗ ನೀರಡಿಕೆ ಆಗಿದ್ದರೆ ಏನಾದರೂ ಹೇಳು. ನೀವು ನನಗೆ ನೀರನ್ನು ಕೊಡಬಹುದಾ? ತಿಳಿದು ಬಂತಾ? ತಿಳಿದು ಬರಲಿಲ್ಲ. ತಿಳಿದು ಬಂತಾ? ಹೇಳಿರಿ. ಏನಾದರೂ ವಾಪಸ್ಸಾಗಿ ತಿರುಗಿ ಹೇಳಿರಿ. ಏನು ಹೇಳುವಿರಿ? ತಿಳಿದು ಬರದಿದ್ದರೆ ಏನಾದರೂ ಹೇಳು. ನೀವು ಹೇಳಿರಿ. ಏನು ಹೇಳಿದರು? ನೀರು ಹೇಳುತ್ತಾ ಇರಲಿ. ಹೇಳು. ನೀರಡಿಕೆ ಬಹಳ ಆಗಿದ್ದರೆ ಕೇಳು. ನೀರನ್ನು ನಿಮ್ಮ ಹತ್ತಿರ ಇದೆಯೇ? ಥ್ಯಾಂಕ್ ಯು. ನಿಮಗೆ ಗೊತ್ತಿಲ್ಲ ನಾನು ಇದನ್ನು ಏಕೆ ಮಾಡುತ್ತಿದ್ದೇನೆ. ಇದೇ ಆ ಮೂರ್ಖತನ ಜನರು ಮಾಡುತ್ತಾರೆ. ಡಾಕ್ಟರು
ನಿಮ್ಮ ಹೊಟ್ಟೆಯಲ್ಲಿ ಅಲ್ಸರ್ ಇದೆ. ನನ್ನ ಹೊಟ್ಟೆಯಲ್ಲಿ ಅಲ್ಸರ್ ಇದೆ. ನನ್ನ ಹೊಟ್ಟೆಯಲ್ಲಿ ನಾನು ಹೇಗೆ ನಂಬಿದೆ ನೀನು? ಏಕೆ ಅಲ್ಲಿ ಹೇಳಿ ಬಂದಿದೆ ನೀನು? ಏಕೆ ನೀನು ಅವರ ಭಾಷೆಯನ್ನು ಮಾತನಾಡಿದೆ? ನೀನು ಪ್ರಾರಂಭ ಮಾಡಿದಿ. ನಮ್ಮ ರಾಜ್ಯವು ಶಬ್ದದಿಂದ ನಡೆಯುತ್ತದೆ. ಇಲ್ಲಿ ನೀನು ತಪ್ಪು ಮಾಡಿ ಬಂದಿದ್ದೀಯಾ? ಅಲ್ಲಿ ನೀನು ಹೇಳಿ ಬಂದೆ. ನೀವು ಕೆಲಸವನ್ನು ಅಲ್ಲೇ ಕೆಡಿಸಿ ಬಂದಿದ್ದೀರಿ. ನೀವು ಏಕೆ ಅವರ ಭಾಷೆಯನ್ನು ಕೇಳಿದಿರಿ? ಏಕೆ ನೀವು ಅವರ ಮಾತನ್ನು ಆಡಿರಿ? ನೀವು ಏಕೆ ನಂಬಿದೆ ನೀನು ರೋಗಿಯಾಗಿದ್ದೀಯ? ಏಕೆ ನೀನು ಆ ತಪ್ಪನ್ನು ಮಾಡಿ ಬಂದೆ? ಮತ್ತು ನೀವು ಅಲ್ಲಿ ಬಂದು ಹೇಳುತ್ತಿದ್ದೀರಾ, ಪಾಸ್ಟರ್ ರೋಗಿಯಾಗಿದ್ದೇನೆ, ನನಗೆ ಹೇಳುವುದಿಲ್ಲ. ನಿಮಗೆ ಹೇಗೆ ತಿಳಿದು ಬರುವುದು? ನಾನು ಹೇಳ್ತೀನಿ, ನನಗೆ ತಿಳಿಸಬೇಡ ನನಗೆ ಸಹೋದರನೇ. ನನ್ನನ್ನು ನೀನು ಸ್ವಸ್ಥಪಡಿಸಿ ಬಾ. ಪ್ರೇಸ್ ದ ಲಾರ್ಡ್. ಈ ಜೀವಿತವನ್ನು ಜೀವಿಸಲು ನೀನು ಕಲಿ. ಸ್ವಾಮಿಗೆ ಕೂಡ ಸಿಟ್ಟು ಬಂದಿತ್ತು. ಆತನು ಮಲಗಿದ್ದನು. ಎಬ್ಬಿಸಿದರು. ಅವನು ಹೇಳಿದರು, ಸ್ವಾಮಿ, ನಾವು ಸತ್ತು ಹೋಗುತ್ತಿದ್ದೆವು. ಅವನು ಹೇಳಿದನು, ಅಲ್ಪ ವಿಶ್ವಾಸಿಗಳೇ, ಎಷ್ಟು ದಿನ ನಾನು ನಿಮ್ಮ ಜೊತೆ ಇರಬೇಕು? ಹೀಗೆ ಇತ್ತಲ್ಲ, ಯಾವಾಗ ಬೇಕಾದರೂ ಪ್ರಾರ್ಥನೆ ಮಾಡಬೇಕಾಗುತ್ತದೆ. ನಾನು ಪಾಸ್ಟರ್ಗೆ 2 ಗಂಟೆಗೆ ಫೋನ್ ಮಾಡಿದೆ. ನಾನು ನೋಡಿದೆ, ಆದ್ರೆ ಏಕೆ ಎಬ್ಬಿಸಬೇಕು? ಎಷ್ಟರವರೆಗೆ? ಎಷ್ಟರವರೆಗೆ ಪ್ರಾರ್ಥನೆ ಮಾಡಿದಿ? ನಾನು ಸಾಯುತ್ತಿದ್ದೇನೆ. ಈಗ ನೀನು ಸಾಯುವಿ, ಹೇಳು. ನೀನು ಹೇಳಿದಿ, ನಾನು ಸಾಯುತ್ತಿದ್ದೇನೆ, ನಾನು ಬದಲಾಯಿಸಬೇಕು ಮತ್ತು ಪೂರ್ತಿ ವಿಶ್ವಾಸವಿದೆ. ಆಶ್ರಯ ನಿಮಗೆ ತಿಳಿದು ಬರ್ತಾ ಇಲ್ಲ, ನಾನು ನಿಜವಾಗ್ಲೂ ಸಾಯುತ್ತಿದ್ದೇನೆ. ನಾನು ಹೇಳಿದೆ, ಹೌದಾ? ಪೂರ್ತಿ ವಿಶ್ವಾಸವಿದೆ, ಯಾವುದೇ ಸಂದೇಹವಿಲ್ಲ. ಪಾಸ್ಟರ್, ಇಲ್ಲ, ನಾನು 4 ಡಾಕ್ಟರ್ ಹತ್ರ ಹೋಗಿದ್ದೆ. 4 ಜನರು ಹೇಳಿದ್ರು ನೀನು ಸಾಯುತ್ತಿ. ನಾನು ಹೇಳಿದೆ, ಪೂರ ವಿಶ್ವಾಸವಿದೆ. ಇಷ್ಟು ನಂಬಿಕೆ ಇದೆ ಇದ್ದರೆ ಮತ್ತು ಹೇಳುತ್ತಿದೆಯಾ ಕೂಡ ಅಂದರೆ ಸಾಯುವಿ, ಜೀವಂತ ಹೇಗೆ ಇರುವಿ? ನಾನು ಕೇಳುತ್ತಿದ್ದೇನೆ. ಹೇಗೆ ಈ ಸಿದ್ಧಾಂತ ನಿಮಗೆ ತಿಳಿದು ಬರುತ್ತದೆ? ಏಕೆ ನಿಮಗೆ ಸಿದ್ಧಾಂತ ತಿಳಿದು ಬರುವುದಿಲ್ಲ? ಹೇಗೆ ನಿಮಗೆ ಈ ಸಿದ್ಧಾಂತ ತಿಳಿದು ಬರುತ್ತದೆ? ಐ ಕಾಂಟ್ ಮೇಕ್ ದಟ್ ಮಿಸ್ಟೇಕ್. ನಮ್ಮ ಮನೆಯಲ್ಲಿ ಬಲ್ಬು ಅದು ಕೆಟ್ಟಿ ಹೋದರೂ ಕೂಡ ನನ್ನ ಬಾಯಿಯಿಂದ ಇದು ಬದಲಾಯಿಸು ಎಂದು ನಾನು ಹೇಳುತ್ತೇನೆ. ನನ್ನ ಮನೆಯ ಬಲ್ಬ್ ಆಗಿದೆಯಾ, ನೀನು ಇವಾಗ ನಡೆ ಎಂದು, ನೀನು ಹತ್ತು ಎಂದು. ಐ ಕಾಂಟ್ ಮೇಕ್ ದಟ್ ಮಿಸ್ಟೇಕ್. ನನ್ನ ಜೊತೆ ಆಗುವುದೇ ಇಲ್ಲ, ಬರುವುದಿಲ್ಲ. ಮತ್ತು ನೀವು ನಿಮ್ಮನ್ನು ಕೇಳಿಕೊಳ್ಳಿರಿ, ನೀವು ಏನು ಹೇಳುತ್ತೀರಿ? ಜನರಿಗೆ ಅನಿಸುತ್ತದೆ, ಏನು ಮನಸ್ಸಿಗೆ ಬರುತ್ತದೆ ಅದನ್ನು ಹೇಳಬಹುದೆಂದು. ಮನಸ್ಸಿನ ಮಾತನ್ನು ಕೂಡ ಹೇಳಬೇಕು. ನಾನು ಹೇಳಿದೆ, ಪ್ರಧಾನಮಂತ್ರಿ ಆಗಿದೆಯಾ? ಯೇಸುಸ್ವಾಮಿ ಮನಸ್ಸಿನ ಮಾತನ್ನು ಹೇಳಿದ, ಆತನು ಪರಮೇಶ್ವರನ ಮಾತನ್ನು ಹೇಳಿದ. ಪ್ರೇಸ್ ದ ಲಾರ್ಡ್. ಸೊ ಡೋಂಟ್ ಬಿಕಮ್ ಸ್ಟೂಪಿಡ್. ನಾನು ರೋಗಿಯಾಗಿದ್ದೇನೆ, ನನಗೆ ರೋಗವಾಗಿದೆ, ಡಾಕ್ಟರ್ನು ಹೇಳಿದನು, ಟೈಫಾಯ್ಡ್ ಇದೆ, ಅಷ್ಟೇ ಪ್ರಾರ್ಥನೆ ಮಾಡಿರಿ. ನೀವು ಮಕ್ಕಳಾಗಿದ್ದರೆ ನಾನು ಮಾಡುವೆನು. ನೀವು ಲೀಡರ್ ಆಗಿದ್ರಿ ಮತ್ತು ಪ್ರಾರ್ಥನೆ ನನಗೆ ಮಾಡಿರಿ ಅನ್ನುತ್ತೀರಿ. ನಾನು ನಿಮಗೆ ಉಲ್ಟಾ ಕರೆದು ಮಳೆಯಲ್ಲಿ ಕೂಡಿಸುವೆನು, ಅದೇ ಟೈಫಾಯ್ಡ್ ನಲ್ಲಿ ನಾನು ಸತ್ತು ಹೋಗುವೆನು. ನಾನು ಹೇಳುವೆನು, ಇನ್ನೂ ಹೇಳ್ತಾ ಇರು. ನನಗೆ ಅವರು ಬೇಕು, ತಮ್ಮ ಜೀವಿತವನ್ನು ನಡೆಸಬಹುದು. ಪ್ರೇಸ್ ದ ಲಾರ್ಡ್. ಹಲೋ, ಯಾರು ಬೇಕು? ನೀವು ಕೂಡ ನಿಮ್ಮ ಜೀವಿತವನ್ನು ನಡೆಸುವುದನ್ನು ಕಲಿಯಿರಿ, ಸರಿಯಾದನ್ನು ಮಾತನಾಡುವುದನ್ನು ಕಲಿಯಿರಿ. ಪ್ರೇಸ್ ದ ಲಾರ್ಡ್. ಯಾಕೋಬ 3:2. ಅನೇಕ ವಿಷಯಗಳಲ್ಲಿ ನಾವೆಲ್ಲರೂ ತಪ್ಪುವುದುಂಟು. ಒಬ್ಬನು ಮಾತಿನಲ್ಲಿ ತಪ್ಪದಿದ್ದರೆ ಅವನು ಶಿಕ್ಷಿತನು. ಬೇರೆ ತಪ್ಪವನ್ನು ಮಾಡುತ್ತಿದ್ದೀರಿ, ಪರಮೇಶ್ವರಿಗೆ ಯಾವುದೇ ವ್ಯತ್ಯಾಸ ಕಂಡು ಬರುವುದಿಲ್ಲ. ನೀವು ಯಾವಾಗ ಮಾತನಾಡಲು ತಪ್ಪುತ್ತಿದ್ದೀರೋ ಇದು ದೊಡ್ಡ ಕೆಲಸ ಆಗುತ್ತಿದೆ. ಬಹಳ ಸಲ ತಪ್ಪು ಮಾಡುತ್ತೇವೆ, ಅಜ್ಞಾನವಿರುತ್ತದೆ, ತಪ್ಪು ಮಾಡುತ್ತೇವೆ, ಬಹಳಷ್ಟು ಸಲ ತಪ್ಪು ಮಾಡುತ್ತೇವೆ. ಆದರೂ ವಾಕ್ಯದಲ್ಲಿ ತಪ್ಪು ಮಾಡುವುದಿಲ್ಲ, ನೀವು ಮಾತನಾಡುವುದರಲ್ಲಿ ತಪ್ಪು ಮಾಡುವುದಿಲ್ಲ. ನೀವು ಹೇಳಲು ಸಾಧ್ಯವಿಲ್ಲ, ಪಾಸ್ಟರ್ ಬಹಳ ನಮಗೆ ಫೇವರ್ ಇದೆ, ಪ್ರಾರ್ಥನೆ ಮಾಡಿರಿ, ಜ್ವರ ಇದೆ, ಪ್ರಾರ್ಥನೆ ಮಾಡಿರಿ. ನಾನು ಹೇಳಿದೆ, ಪ್ರಾರ್ಥನೆಗಿಂತ ನಿಮಗೆ ಹೆಚ್ಚು ವಿಶ್ವಾಸ ನಿಮ್ಮ ಜ್ವರದ ಮೇಲೆ ಇದೆ. ಯಾವುದೇ ನಿಮಗೆ ಅಪನಂಬಿಕೆ ಇಲ್ಲ ನಿಮಗೆ ಇದೆ ಎಂದು. ನಿಮಗೆ ಪೂರ್ತಿಯಾದ ನಂಬಿಕೆ ಇದೆ, ನಿಮಗೆ ಪೂರ್ತಿಯಾಗಿ ನಂಬಿಕೆ, ಇಷ್ಟು ಕೂಡ ನಿಮಗೆ ಸಂದೇಹವಿಲ್ಲ. ನಕ್ಕು ಬಿಡಿರಿ. ಪ್ರೇಸ್ ದ ಲಾರ್ಡ್. ಸರಿಯಾಗಿ ಕಲಿಸುತ್ತಿದ್ದೇನೋ ಅಥವಾ ತಪ್ಪಾಗಿ ಕಲಿಸುತ್ತಿದ್ದೇನೋ, ಪೂರ್ತಿಯಾದ ವಿಶ್ವಾಸವಿದೆ, ನಂಬಿಕೆ ಇದೆ. ತಪ್ಪು ಹೋದನು. ಪ್ರೇಸ್ ದ ಲಾರ್ಡ್. ಹಲ್ಲೆಲೂಯಾ. ಯೆಶಾಯ 33ನೇ ಅಧ್ಯಾಯ 24ನೇ ವಾಕ್ಯ. ಚಿನೋನಿನ ಯಾವ ನಿವಾಸಿಯು ತಾನು ಅಸ್ವಸ್ಥನು ಎಂದು ಹೇಳನು? ಚಿಯೋನ್ನ ಯಾವ ನಿವಾಸಿಯು ತಾನು ಅಸ್ವಸ್ಥನು ಎಂದು ಹೇಳನು? ಇಲ್ಲಿ ಕ್ಲಿಯರ್ ಆಗಿ ಹೇಳಲಾಗಿದೆ, ಬರೆಯಲಾಗಿದೆ ಚಿಯೋನ್ನ ನಿವಾಸಿಗಳ ಬಗ್ಗೆ. ಚಿಯೋನ್ನ ನಿವಾಸಿಗಳು ನಾವು ಮತ್ತು ನೀವು ಆಗಿದ್ದೇವೆ. ಪ್ರೇಸ್ ದ ಲಾರ್ಡ್. ಅಲ್ಲಿ ಭೇಟಿಯಾಗುವುದು. ಅವ ನಿವಾಸಿಯು ಅಲ್ಲಿ ಹೇಳುವುದಿಲ್ಲ, ನಾನು ಅಸ್ವಸ್ಥನಾಗಿದ್ದೇನೆ, ರೋಗಿಯಾಗಿದ್ದೇನೆ. ಮತ್ತು ನೀವು ಹೇಳಲು ಸಾಧ್ಯವಿಲ್ಲ ಮತ್ತು ನೀವು ಹೇಳಬಾರದು. ಹೇಳುವುದೇ ಮೂರ್ಖತನವಾಗಿದೆ, ಹೇಳುವುದೇ ಅಜ್ಞಾನವಾಗಿದೆ, ಹೇಳುವಂತೆ ಆಗಿದೆ. ಪ್ರೇಸ್ ದ ಲಾರ್ಡ್. ಕೇಳುತ್ತಿದ್ದೀರಾ? ಹಲೋ, ಮಗು ಆಗಿದ್ರೆ ನಾನು ಪ್ರಾರ್ಥನೆ ಮಾಡುವೆನು. ಹೌ ಕ್ಯಾನ್ ಯು ಸೇ? ಪ್ರೇಸ್ ದ ಲಾರ್ಡ್. ಹಲ್ಲೆಲೂಯಾ. ಪಕ್ಕದವರು ಹೇಳಿರಿ, ಸರಿಯಾಗಿ ಮಾತನಾಡಿರಿ. ರಾಜ್ಯ ಮಾತನಾಡುವುದರಿಂದ ನಡೆಯುತ್ತದೆ.
ಹೇಗೆ ನಡೆಯುತ್ತದೆ? ಮಾತನಾಡುವುದರಿಂದ. ಈ ನಿಮ್ಮ ಬಾಯಿಯು ಬಹಳ ದೊಡ್ಡದಾದ ವಿಶೇಷವಾದ ಒಂದು ವಸ್ತುವಾಗಿದೆ. ಇದು ರಾಜ್ಯದ ನಿಯಮವಾಗಿದೆ. ಯೇಸು ಸ್ವಾಮಿ ಕುರುಡು ಕಣ್ಣುಗಳನ್ನು ಬಾಯಿಂದ ಹೇಳಿ ತೆರೆದರು. ಮೀನಿನ ಬಾಯಿಯಲ್ಲಿ ದುಡ್ಡು ಹೇಗೆ ಬಂತು? ಹೇಳುವುದರಿಂದ. ಕಿವಿಗಳು ಹೇಗೆ ತೆರೆದವು? ಹೇಳುವುದರಿಂದ. ಸತ್ತವರು ಹೇಗೆ ಎಬ್ಬಿಸಲ್ಪಟ್ಟರು? ಹೇಳುವುದರಿಂದ. ಮತ್ತು ನಿಮಗೆ ಹೇಗೆ ಅನಿಸುತ್ತದೆ ಏನು ಹೇಳದೆ ನೀವು ಏನಾದರೂ ಮಾಡುವಿರಿ ಎಂದು? ನಿಮ್ಗೆ ಹೇಗೆ ಅನಿಸುತ್ತದೆ? ನಿಮ್ಗೆ ಹೇಗೆ ಅನಿಸುತ್ತದೆ ನೀವು ತಪ್ಪಾಗಿ ಮಾತನಾಡಿ ಸರಿಯಾದ ಜೀವಿತವನ್ನು ಜೀವಿಸುವಿರಿ ಎಂದು? ನಿಮ್ಗೆ ಸರಿಯಾಗಿ ಜೀವಿಸುವುದಿದ್ದರೆ ಸರಿಯಾಗಿ ಮಾತನಾಡಬೇಕಾಗುತ್ತದೆ. ಯೇಸು ಸ್ವಾಮಿ ಯಾವುದೇ ತಪ್ಪು ಮಾಡಲಿಲ್ಲ. ಯೇಸು ಸ್ವಾಮಿ ಒಬ್ಬ ಪರಮೇಶ್ವರರಾಗಿ ಅವರಿಗೆ ಆ ನಿಯಮವನ್ನು ಪಾಲಿಸುವ ಅವಶ್ಯಕತೆ ಬಿತ್ತು. ಪರಮೇಶ್ವರಿಗೂ ಕೂಡ ಸರಿಯಾಗಿ ಮಾತನಾಡಲು ಬೇಕಾಯಿತು. ಪ್ರೇಸ್ ದ ಲಾರ್ಡ್. ಹೀಗೆ ಸರಿಯಾಗಿ ಮಾತನಾಡಬೇಕಾಯಿತು. ಮತ್ತು ನೀವು ಯಾರು? ನೀವು ಯಾರು? ಯಾವ ನಿವಾಸಿಯೂ ಹೇಳುವುದಿಲ್ಲ ನಾನು ರೋಗಿಯಾಗಿದ್ದೇನೆ. ನೀವು ಹೇಳಲು ಸಾಧ್ಯವಿಲ್ಲ ನನಗೆ ಕೆಮ್ಮು ಹತ್ತಿದೆ, ನನಗೆ ಜ್ವರ ಬಂದಿದೆ. ಇದು ಹೇಗೆ ನಿಮ್ಮ ಬಾಯಿಂದ ಬಂದಿತು? ನೀವು ನಿಮ್ಮ ಮೈಂಡ್ ಅನ್ನು ಚೇಂಜ್ ಮಾಡಲಿಲ್ಲವೇ? ಪ್ರೇಸ್ ದ ಲಾರ್ಡ್. ಹಲ್ಲೆಲೂಯಾ. ಹಲೋ, ಇದ್ದೀರಾ? ಹಲೋ 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 ಹಲೋ, ಇದ್ದೀರಾ? ಕಲಿಯುತ್ತಿದ್ದೀರಿ? ಅದೇ ಮಾತನಾಡುವುದರಿಂದ ನಡೆಯುತ್ತದೆ. ಯಾರು ವಾಕ್ಯದಿಂದ? ಅದು ನಿಮ್ಮ ಬಾಯಿಯಿಂದ ಬರುವ ಪ್ರತಿಯೊಂದು ಮಾತಿನಿಂದ. ಪ್ರೇಸ್ ದ ಲಾರ್ಡ್. ಕೇಳುತ್ತಿದ್ದೀರಾ? ನಿಮಗೆ ನಿಮ್ಮದು ಮಾತನಾಡುವುದಿದೆ. ನೀವು ನಿಮ್ಮದು ಮಾತನಾಡುವುದಾಗಿದೆ. ಯಾಕೆಂದ್ರೆ ನೀವು ಆತ್ಮವನ್ನು ಗೆಲ್ಲಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ಇದು ಕೊನೆಯದು. ಯೋಬನು 22 ಮತ್ತು 29ನೇ ವಾಕ್ಯ. ಸೇ ದೆನ್ ದೇರ್ ಇಸ್ ಎ ಲಿಫ್ಟಿಂಗ್ ಅಪ್. ಅವನು ಹೇಳುತ್ತಿದ್ದಾನೆ, ಯಾವಾಗ ಮನುಷ್ಯನು ಕೆಳಗೆ ಬೀಳಲ್ಪಡುತ್ತಾನೋ ಅವಾಗ ನೀನು ಹೇಳುವೆ ನಾನು ಮೇಲಕ್ಕೆ ಎತ್ತಲ್ಪಡುತ್ತಿದ್ದೀನಿ. ಹೇಳಿರಿ, ನಾನು ಮೇಲಕ್ಕೆ ಎತ್ತಲ್ಪಡುತ್ತಿದ್ದೆ. ಹೇಳಿರಿ, ನಾನು ಮೇಲಕ್ಕೆ ಎತ್ತಲ್ಪಡುತ್ತಿದ್ದೆ. ನಾನು ಮುಂದೆ ಹೋಗುತ್ತಿದ್ದೇನೆ. ನಾನು ಮುಂದೆ ಹೋಗುತ್ತಿದ್ದೇನೆ. ತಂಪಾಗಿದೆ, ತಣ್ಣಾಗಿದೆ ಎಂದು ಸರಿದೆ. ನೀವು ಹೀಗೆ ಹೇಳಲು ಸಾಧ್ಯವಿಲ್ಲ. ಏಕೆಂದರೆ ಇದು ಆಗುವುದಿಲ್ಲ. ನೀವು ಯಾವ ರಾಜ್ಯದಲ್ಲಿದ್ದೇವೆ ಅಲ್ಲಿ ಎಲ್ಲವೂ ನಡೆಯುತ್ತದೆ. ಪ್ರೇಸ್ ದ ಲಾರ್ಡ್. ಹಲ್ಲೆಲೂಯಾ. ಹೇಳುತ್ತಿದ್ದೀರಾ? ನಿಮಗೆ ಗೊತ್ತಿರಬೇಕು ನೀವು ಯಾವ ರಾಜ್ಯದವರಾಗಿದ್ದೀರಿ. ಇಲ್ಲಿ ಎಷ್ಟು ಜನ ಮುಂಬೈಯಲ್ಲಿ ಇರುತ್ತಿರಲ್ಲ. ನೀವು ಊರಿಗೆ ಹೋಗುವಾಗ ಎಲ್ಲ ನಿಮ್ಮ ಬಿಸ್ನೆಸ್ ಸೆಟ್ ಆಗುವುದಿಲ್ಲವೋ? ಯಾರು ಹೇಳಿದ್ದಾರೆ? ಕೊಡ್ಲಿ. ಕೇಳುತ್ತಿದ್ದೇನೆ. ನಾನು ಯಾರು ತಮ್ಮ ಊರಿಗೆ ಹೋಗಿ ತಮ್ಮ ಬಡತನವನ್ನು ತೋರಿಸುತ್ತಾರೆ. ಎಲ್ಲರೂ ಸೆಟ್ ಆಗಿ ಬಿಡುತ್ತಾರೆ. ಅರೆ ಚಿಕ್ಕಮ್ಮ, 2 ಏಕೆ ಹೇಳುತ್ತಿದ್ದೀಯಾ? 20 ಸಮೋಸಗಳನ್ನು ತರಿಸಿಕೊಳ್ಳು, ನಾನು ಇದ್ದೇನೆ. ಇದು ಮುಂಬೈಯಿಂದ ಹಳ್ಳಿಗೆ. ಪ್ಲೇಸ್ ದ ಲಾರ್ಡ್. ಎಷ್ಟು ಜನರು ಎಷ್ಟು ಅಧಿಕಾರದಿಂದ ಹೋಗುತ್ತಾರೆ. ಎಷ್ಟೊಂದು ಅಧಿಕಾರ. ಪ್ಲೇಸ್ ದ ಲಾರ್ಡ್. ನೀವು ಏಕೆ ಗರೀಬಿನ ಬಡತನದವನಾಗಿ ನಡೆಯುತ್ತಿದ್ದೀರಿ? ಬಡವನಂತೆ ನಡೆಯುತ್ತಿದ್ದೀರಿ. ಹಲ್ಲೆಲೂಯಾ. ಹೇಳಿರಿ, ನಾನು ಮುಂದೆ ಹೋಗುತ್ತಿದ್ದೇನೆ. ನಾನು ಮುಂದೆ ಹೋಗುತ್ತಿದ್ದೇನೆ. ನಾನು ಬಡವನಾಗಿರಲು ಸಾಧ್ಯವಿಲ್ಲ. ನಾನು ರೋಗಿಯಾಗಿರಲು ಸಾಧ್ಯವಿಲ್ಲ. ನಾನು ಮುಂದೆ ಸಾಗುತ್ತಿದ್ದೇನೆ. ಮಾತನಾಡುತ್ತಾ ಇರಿ. ನಿಮ್ಮ ಕೈಗಳನ್ನು ಎತ್ತಿರಿ. ಅನ್ಯ ಭಾಷೆಯಲ್ಲಿ ಮಾತನಾಡಿರಿ. ಲೇಷ ತೀಲ ಅಲೇಂತ್ರೇಲಿ ತೀಲ ಲೇಷಪ ಆಂತ್ರಲ ಈಂತ್ರಲ ತಲಬ ಕೇಶತೆಲೆ ಏಂತ್ರಲೆ ಸ್ನೇಹಿತೆಲೆ ತಲಬಾದೆ ಆಂತ್ರಲ ಈಂತ್ರಲ ತಲಲಬಾದೆ ಕೇಶತೆಲೆ ಇಂತ್ರಲ ಹೀತಲಬಾದೆ ಆಂತ್ರಲ ಈಂತ್ರಲ ತಲಬಾದೆ ಕೇಶತೆಲೆ ಈಂತ್ರಲ ತೇಂತ್ರಲೆ ತಲಾಂಕುಡು ತೋಲೋಲ ಕಶೀಲ ಅಲೀಶ್ ಕೊಶೋಲೆ ಏಂತ್ರಲೆ ಹೀತಲಬಾದೆ ಏಂತ್ರೊಕ್ಲೇಶತಿಲಾದೆ ಎತೆತೆ ಲೀಂತ್ರಲ ಬಾಂತ್ರಲೆ ಆಲೆ ಇಷತ್ ವಾಂಕ್ರಕತಾರೋಲೆ ಲೇಷತಿಲ ಏಂತ್ರಲ ತರೆಲೆ ತರೆಲೋ ಉಷತಿಲ ಎಂತಲೇತ ತರಲಾಕೋತೇರಿಸಿ ಇದೀಂದ್ರಲ ಬಾಬಾ ಅಂತಲೇ ತೆರೆಲೇಲೆ Rishatole etrele, lalali, lintra kadaralele, shatila, lele rabade, lalabade, lindra kashadi, lalabade, lindra kabadi, lalabadi, lindra kabade, shatele bade, derele, shatilagade, ekrabade, lindra kamantrele, chatilere, shatilabadi, lindra kabashatilere, shatilabadi, lindra kabashadi, lalabari. Hallelujah! ಹೇಳಿರಿ, ನಾನು ಮುಂದೆ ನಡೆಯುತ್ತಿದ್ದೇನೆ. ಆಮೇಲೆ ಕೆತ್ತಲ್ಪಡುತ್ತಿದ್ದೇನೆ. ನಾನು ಮುಂದೆ ನಡೆಯುತ್ತಿದ್ದೇನೆ. ನಾನು ಮುಂದೆ ಹೋಗುತ್ತಿದ್ದೇನೆ. ಹಲ್ಲೆಲೂಯಾ. ಜೋರಾಗಿ ಚಪ್ಪಾಳೆ ತಟ್ಟಬಹುದು ಪರಮೇಶ್ವರಿಗೋಸ್ಕರ. ನೀವು ಮೊದಲನೇ ಸಲ ಬಂದಿದ್ದರೆ ನಾನು ನಿಮಗೆ ಸ್ವಾಗತ ಮಾಡುತ್ತೇನೆ. ನೀವು ಮೊದಲನೇ ಸಲ ಬಂದಿದ್ದರೆ ಎದ್ದು ನಿಂತುಕೊಳ್ಳಬಹುದು. ಜೋರಾಗಿ ಚಪ್ಪಾಳೆ ತಟ್ಟಿರಿ ಇವರಿಗೋಸ್ಕರ. ಇನ್ನು ಜೋರಾಗಿ ಚಪ್ಪಾಳೆಯನ್ನು ತಟ್ಟಬಹುದು. ಥ್ಯಾಂಕ್ ಯು. ನೀವು ಬರುವುದಕ್ಕಾಗಿ ಧನ್ಯವಾದಗಳು. ನೀವು ಇವಾಗ ಬಂದಿದ್ದೀರಿ. ಯೇಸು ಸ್ವಾಮಿಯನ್ನು ನಿಮ್ಮ ಪ್ರಭುವಾಗಿ ಸ್ವೀಕರಿಸಿಕೊಂಡು ಹೋಗಿರಿ. ಪ್ರತಿಯೊಂದು ವಸ್ತುವಿನ ಪ್ರಾರಂಭವಾಗಿದ್ದಾನೆ. ಈ ಚಿಕ್ಕದಾದ ಪ್ರಾರ್ಥನೆಯನ್ನು ನನ್ನ ಹಿಂದೆ ಹೇಳಿರಿ.
ನಿಮ್ಮ ಕಣ್ಣುಗಳನ್ನು ಮುಚ್ಚಿಕೊಳ್ಳಿರಿ ಮತ್ತು ಈ ಪ್ರಾರ್ಥನೆಯನ್ನು ಬಾಯಿಂದ ಹೇಳಿರಿ. ನಿಮ್ಮ ಹೃದಯದಿಂದ ವಿಶ್ವಾಸ ಮಾಡಿಕೊಂಡು ಇವತ್ತು ಯೇಸು ಸ್ವಾಮಿಯನ್ನು ನಿಮ್ಮ ಸ್ವಾಮಿಯಾಗಿ ನೀವು ತಿಳಿದುಕೊಳ್ಳಬಹುದು. ಓ ಪ್ರೀತಿಯ ತಂದೆಯೇ, ನಾನು ವಿಶ್ವಾಸ ಮಾಡುತ್ತೇನೆ ಯೇಸು ಸ್ವಾಮಿಯಲ್ಲಿ, ಜೀವಂತ ಪರಮೇಶ್ವರನ ಪುತ್ರನಲ್ಲಿ ನಾನು ವಿಶ್ವಾಸ ಮಾಡುತ್ತೇನೆ. ಆತನು ನನ್ನ ಆತ್ಮವನ್ನು ರಕ್ಷಿಸುವುದಕ್ಕೆ ಕ್ರೂಸ್ ಮೇಲೆ ಸತ್ತನು ಮತ್ತು ಪರಮೇಶ್ವರರು ಆತನನ್ನು 3ನೇ ದಿನ ಸತ್ತರೋಗಿಂದ ಎಬ್ಬಿಸಿದರು. ಇವತ್ತು ಅವರು ಜೀವಂತವಾಗಿದ್ದಾರೆ. ನಾನು ಇವಾಗ ನನ್ನ ಬಾಯಿಂದ ಘೋಷಣೆ ಮಾಡುತ್ತೇನೆ, ಯೇಸು ಸ್ವಾಮಿ ಜೀವಂತ ಪರಮೇಶ್ವರನ ಪುತ್ರನು, ನನ್ನ ಪ್ರಭುವಾಗಿದ್ದಾರೆ, ನನ್ನ ಸ್ವಾಮಿಯಾಗಿದ್ದಾರೆ. ಇವತ್ತಿನಿಂದ ನಾನು ರಕ್ಷಿಸಲ್ಪಟ್ಟಿದ್ದೇನೆ. ಇವತ್ತಿನಿಂದ ನಾನು ಪರಮೇಶ್ವರನ ಸಂತಾನವಾಗಿದ್ದೇನೆ. ಇವತ್ತಿನಿಂದ ನಾನು ಹೊಸದಾಗಿ ಹುಟ್ಟಿದ್ದೇನೆ ಮತ್ತು ನಂಬಿಕೆ ಮೂಲಕ ನನ್ನ ಆತ್ಮದಲ್ಲಿ ಪರಮೇಶ್ವರನ ಜೀವನವನ್ನು ಸ್ವೀಕರಿಸುತ್ತೇನೆ. ಯೇಸು ಸ್ವಾಮಿಯ ನಾಮದಲ್ಲಿ ಆಮೇನ್. ಇವರಾಗಿ ಚಪ್ಪಾಳಿ ತಟ್ಟಬಹುದು. ಇವ್ರಿಗೋಸ್ಕರ ಥ್ಯಾಂಕ್ ಯು. ನಮ್ಮ ಡೀಟೇಲ್ ಈ ಸ್ಕ್ರೀನ್ ಮೇಲೆ ಇದೆ. ಹೇಳಬಹುದು, ಪರಮೇಶ್ವರರು ನಿನ್ನ ಜೀವಿತದಲ್ಲಿ ಏನು ಮಾಡಿದ್ದಾರೆ. ನೀವು ನಿಜವಾಗಲೂ ರಕ್ಷಿಸಲ್ಪಟ್ಟಿದ್ದೀರಿ. ನೀವು ಕುಳಿತುಕೊಳ್ಳೋದಕ್ಕಿಂತ ಮೊದಲು ನಾನು ನಿಮಗೋಸ್ಕರ ಪ್ರಾರ್ಥನೆ ಮಾಡುತ್ತೇನೆ. ಧನ್ಯವಾದ ಪ್ರಭು, ನಿನ್ನ ಎಲ್ಲ ಮಕ್ಕಳಿಗೋಸ್ಕರ ತಮ್ಮ ಜೀವಿತವನ್ನು ಯೇಸು ಸ್ವಾಮಿಗೆ ಕೊಟ್ಟಿದ್ದಾರೆ. ನಾನು ಪ್ರಾರ್ಥನೆ ಮಾಡುತ್ತೇನೆ, ಯೇಸುವಿನ ನಾಮ ಅವರ ಮೇಲೆ ಯಾವಾಗಲೂ ಇರುವುದು. ಶೈತಾನ ಯಾವುದೇ ರೀತಿಯಾದಲ್ಲಿ ದಬಾಬವಾಗಲಿ ಅವರ ಮೇಲೆ ಇಲ್ಲ. ಯೇಸುವಿನ ನಾಮದಲ್ಲಿ ನಾನು ಇವರಿಗೆ ಆಶೀಸ್ ಕೊಡ್ತೇನೆ. ನಿಮ್ಮ ಬುದ್ಧಿಯ ಮೂಲಕ, ನಿಮ್ಮ ಜ್ಞಾನದ ಮೂಲಕ, ಪ್ರೀತಿಯ ಮೂಲಕ ಮತ್ತು ನಿಮ್ಮ ಆತ್ಮದ ಮೂಲಕ ಇವರು ಆಶೀಸ್ ಯೇಸು ಸ್ವಾಮಿಯ ನಾಮದಲ್ಲಿ ಆಮೇನ್. ಥ್ಯಾಂಕ್ ಯು. ನೀನು ಕುಳಿತುಕೊಳ್ಳಬಹುದು. ನೀವು ಹಾಗೆ ಮತ್ತೊಮ್ಮೆ ಇವರಿಗೋಸ್ಕರ ಬಾಳೆಯನ್ನು ತಟ್ಟಿರಿ. ಇದು ಸಮಯವಾಗಿದೆ. ನಿಮ್ಮ ಕಾಣಿಕೆಯನ್ನು, ನಿಮ್ಮ ದಶಮಾಂಶವನ್ನು, ನಿಮ್ಮ ಪಾರ್ಟ್ನರ್ಶಿಪ್ ಅನ್ನು ಕೊಡುವುದು. ನಾವು ಕಾಯರ್ನ ಸ್ವಾಗತ ಮಾಡುತ್ತೇವೆ. ಅವರು ನಮಗೆ ಸಹಾಯ ಮಾಡುವರು ಪರಮೇಶ್ವರನ ಸ್ತುತಿಸಲು ಮತ್ತು ಆರಾಧಿಸಲು. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು. ಅವನಿಗೆ ಹೇಳೋಣ, ಅವನು ಚಿನ್ನಕ್ಕಿಂತ ಹೆಚ್ಚಾಗಿದೆ. ನಮ್ಮ ಪರಮೇಶ್ವರ ಎಲ್ಲಕ್ಕಿಂತ ಹೆಚ್ಚುವುದ. ಚಿನ್ನಕ್ಕಿಂತ ಏನಾದ್ರೂ ಹೆಚ್ಚು, ಚಿನ್ನಕ್ಕಿಂತ ಏನಾದ್ರೂ ಹೆಚ್ಚು. ಪರಮೇಶ್ವರದ ಆತ್ಮ ಮನುಷ್ಯನ ಹೃದಯದಲ್ಲಿ ಚಿನ್ನಕ್ಕಿಂತ ಏನಾದ್ರೂ ಹೆಚ್ಚು. ಚಿನ್ನಕ್ಕಿಂತ ಏನಾದ್ರೂ ಹೆಚ್ಚು, ಚಿನ್ನಕ್ಕಿಂತ ಏನಾದ್ರೂ ಹೆಚ್ಚು. ಪರಮೇಶ್ವರದ ಆತ್ಮ ಮನುಷ್ಯನ ಹೃದಯ ಚಿನ್ನಕ್ಕಿಂತ ಏನಾದ್ರೂ ಹೆಚ್ಚು. ಚಿನ್ನಕ್ಕಿಂತ ಏನಾದ್ರೂ ಹೆಚ್ಚು, ಚಿನ್ನಕ್ಕಿಂತ ಏನಾದ್ರೂ ಹೆಚ್ಚು. ಪರಮೇಶ್ವರದ ಆತ್ಮ ಮನುಷ್ಯನ ಹೃದಯ ಚಿನ್ನಕ್ಕಿಂತ ಏನಾದ್ರೂ ಹೆಚ್ಚು. ಪರಮೇಶ್ವರದ ಆತ್ಮ ಮನುಷ್ಯನ ಹೃದಯ ಚಿನ್ನಕ್ಕಿಂತ ಹೆಚ್ಚು. ಹಲ್ಲೆಲೂಯಾ. ಧನ್ಯವಾದ ಹೇಳುತ್ತೇವೆ ಪರಮೇಶ್ವರರೇ, ಕಾಣಿಕೆಯನ್ನು ತರುವುದಕ್ಕಾಗಿ, ಅವಕಾಶವನ್ನು ಕೊಟ್ಟಿದ್ದಕ್ಕಾಗಿ ಮತ್ತು ಮಾನವನ್ನು ಕೊಟ್ಟಿದ್ದಕ್ಕಾಗಿ. ನಾವು ನಿಮ್ಮ ವಾಕ್ಯದ ಮೂಲಕ ಇದನ್ನು ಮಾಡಿದ್ದೇವೆ, ಏಕೆಂದರೆ ನಿಮ್ಮ ವಾಕ್ಯವು ಹೇಳುತ್ತದೆ ಪರಮೇಶ್ವರನ ಆರಾಧನೆಯನ್ನು ನಿಮ್ಮ ದುಡ್ಡನ್ನು ಕೊಟ್ಟು ಮಾಡಿರಿ. ನಾವು ಹೇಗೆ ಕೊಟ್ಟಿದ್ದೇವೆ ಪ್ರಭು? ನಿಮ್ಮ ವಾಕ್ಯದ ಮೂಲಕ ಅದು ಕೊಡಲ್ಪಡುವುದು. ಅದು ತುಂಬುತ್ತಾ ತುಳುಕುತ್ತಾ ನಿಮ್ಮ ಮಡಿಲಲ್ಲಿ ಹಾಕಲ್ಪಡುವುದು. ದೊಡ್ಡದಾದ ಬೆಳೆಯನ್ನು ನಾವು ಸ್ವೀಕರಿಸುತ್ತೇವೆ ಯೇಸುವಿನ ನಾಮದಲ್ಲಿ. ಈ ಕಾಣಿಕೆಗಳ ಮೇಲೆ ನಿಮ್ಮ ಆಶೀಸ್ನ ಆಹ್ವಾನ ಮಾಡುತ್ತೇವೆ, ಇದು ಬೆಳೆಯುವುದಕ್ಕೆ ಮತ್ತು ನಿಮ್ಮ ರಾಜ್ಯದ ವಿಸ್ತಾರಕ್ಕಾಗಿ. ಧನ್ಯವಾದ ಹೇಳುತ್ತೇವೆ ಮತ್ತು ಈ ಪ್ರಾರ್ಥನೆಯನ್ನು ಯೇಸುವಿನ ನಾಮದಲ್ಲಿ ಬಿಡು. ಪ್ರೇಸ್ ದಿ ಲಾರ್ಡ್. ನೀವು ಕುಳಿತುಕೊಳ್ಳಬಹುದು. ವಾವ್. ತಯಾರಾಗಿದ್ದೀರಾ? ಅನೌನ್ಸ್ಮೆಂಟ್ನ ಸಮಯವಾಗಿದೆ. ಅನೌನ್ಸ್ಮೆಂಟ್ ಬಹಳ ಮುಖ್ಯವಾಗಿರುತ್ತದೆ. ಇದು ನಮ್ಮ ಸೇವೆಯಾಗಿದೆ. ನಾನು ಸೇವೆ ಮಾಡಿದ್ದೇನೆ, ನಿಮ್ಮ ಸೇವೆಯಲ್ಲಿಲ್ಲ. ನಾನು ನನ್ನ ಸೇವೆ ಮಾಡಿದ್ದೇನೆ. ನಾನು ನಿಮಗೆ ಹೇಳುತ್ತಿದ್ದೇನೆ, ನೀವು ನಿಮ್ಮ ಸೇವೆಯನ್ನು ಹೇಗೆ ಮಾಡುವಿರಿ ನಿಮಗೆ ತಿಳಿದು ಬರ್ತಾ ಇದೆ. ಎಲ್ಲರಿಗೂ ಸೇವೆ ಮಾಡುವ ಅವಶ್ಯಕತೆ ಇದೆ. ನೀವು ಅವಾಗ ಮಾಡುತ್ತೀರಿ. ನಾನು ಹೇಳುತ್ತೇನೋ ಅದನ್ನು ಕೇಳಿ ನೀವು ಸೇವೆಯನ್ನು ಮಾಡುತ್ತೀರಿ. ಮೊಟ್ಟ ಮೊದಲೇ ಅನೌನ್ಸ್ಮೆಂಟ್ ಆಗಿದೆ. ಪ್ರಾರ್ಥನೆಗಳು, ನೀವು ನಮ್ಮ ಜೊತೆ ಪ್ರಾರ್ಥನೆ ಮಾಡುತ್ತಿಲ್ಲದಿದ್ದರೆ ನೀವು ಜೋಡಿಸಲ್ಪಡಿರಿ. ಮತ್ತು ನಾವು 3 ಸಲ ಪ್ರಾರ್ಥನೆಯನ್ನು ಮಾಡುತ್ತೇವೆ. ಅದು ಮೂರು ಕೂಡ ಮುಖ್ಯವಾಗಿವೆ. ಮಧ್ಯಾಹ್ನದು ಮುಖ್ಯವಾಗಿದೆ, ಬೆಳಿಗ್ಗೆಯದು ಬಹಳ ಮುಖ್ಯವಾಗಿದೆ ಮತ್ತು ರಾತ್ರಿದು ಬಹಳ ಮುಖ್ಯವಾಗಿದೆ. ಯಾವುದನ್ನು ನೀವು ಮಾಡುವವರಾಗಿದ್ದೀರಿ ಎಲ್ಲವುದು. ಥ್ಯಾಂಕ್ ಯು. ಮತ್ತು ಕೇಳಬೇಡಿರಿ ಯಾವುದು ಮುಖ್ಯವಾಗಿದೆ ಎಂದು ನಾನು ನಿಮಗೆ ಹೇಳಿದ್ದೇನೆ. ಮಧ್ಯಾಹ್ನದು ಮುಖ್ಯವಾಗಿದೆ, ಬೆಳಗ್ಗೆದು ಬಹಳ ಮುಖ್ಯವಾಗಿದೆ ಮತ್ತು ರಾತ್ರಿ ಮಾಡುವ ಪ್ರಾರ್ಥನೆ ಬಹಳ ಮುಖ್ಯವಾಗಿದೆ.
ಎಲ್ಲವೂ ಮುಖ್ಯವಾಗಿದೆ. ನಿಮ್ಮ ಮೈಂಡಿನಿಂದ ಈಗ ಯೋಚನೆ ಮಾಡಿರಿ, ಯಾವುದು ಮುಖ್ಯವಾಗಿದೆ ಅದನ್ನು ಮಾಡುತ್ತೇನೆ ಎಂದು. ಈ ಮೂರೂ ಕೂಡ ಮುಖ್ಯವಾಗಿವೆ. ಪ್ರೇಸ್ ದ ಲಾರ್ಡ್. ಸರಿದೆ, ಹೋಗಿ ಪ್ರಾರ್ಥನೆಯನ್ನು ಮಾಡಿರಿ. ಇದು ಬಹಳ ಮುಖ್ಯವಾಗಿದೆ. ಇದೇ ಆ ವಿಷಯಗಳಾಗಿವೆ ನಾವು ಲೋಕವನ್ನು ಬದಲಾಯಿಸಬಹುದು. ಪ್ರೇಸ್ ದ ಲಾರ್ಡ್. ಅದಾದ ಮೇಲೆ ನಾನು ಹೇಳಿದ್ದೇನೆ, ನಿಮ್ಮ 2 ಗಂಟೆಗಳನ್ನು ನಮಗೆ ಕೊಡಿರಿ. ಎಷ್ಟು ಗಂಟೆಗಳನ್ನು ಕೊಡಿರಿ? 2 ಗಂಟೆಗಳನ್ನು. ಈ 2 ಗಂಟೆಗಳನ್ನು ನಮಗೆ ಕೊಡದಿದ್ದರೆ ನನಗೆ ಕೊಡಿರಿ. ಬಹಳಷ್ಟು ಡಿಪಾರ್ಟ್ಮೆಂಟ್ಗಳಿವೆ, ನೀವು ಅದನ್ನು ಆಯ್ಕೆ ಮಾಡಿಕೊಳ್ಳಬಹುದು. 2 ಗಂಟೆಯಲ್ಲಿ ನೀವು 1 ಗಂಟೆ ಬ್ರೇಕ್ ಅಲ್ಲಿ ನೀವು ಮಾಡಬಹುದು. ಅರ್ಧ ಗಂಟೆ 4 ಹೀಗೆ ಆಗುವುದಿಲ್ಲ. 1 ಗಂಟೆಯ ಮಿನಿಮಮ್ ಬ್ರೇಕ್ ನಿಮಗೆ ಬೇಕಾಗಿರುವುದು. 1 ಗಂಟೆ ಬೇಕು, ನೆನಪಿನಲ್ಲಿಟ್ಟುಕೊಳ್ಳಿರಿ. 2 ಗಂಟೆ ಕೊಡುವುದು ಇದು ನಿಮ್ಮ ಸೇವೆಯಾಗಿದೆ ಮತ್ತು ಸೇವೆಯನ್ನು ಮಾಡಿರಿ. ಪ್ರೇಸ್ ದ ಲಾರ್ಡ್. ಬಟ್ ವಿ ಶುಡ್ ಡೂ ದಟ್. ಹಲ್ಲೆಲೂಯಾ. ನಿಮ್ಮ ಹತ್ತಿರ PCD ಇಲ್ಲದಿದ್ದರೆ ಫಾಸ್ಟರ್ ಕ್ರೀಸ್ ಡಿಜಿಟಲ್ ಲೈಬ್ರರಿ ಹೋಗಿರಿ. ಫಾಸ್ಟರ್ ಕ್ರೀಸ್ ಡಿಜಿಟಲ್ ಲೈಬ್ರರಿಯಲ್ಲಿ ಅಲ್ಲಿ ಪ್ರತಿ ತಿಂಗಳು ಒಂದು ಪ್ರೋಗ್ರಾಮ್ ನಡೆಯುತ್ತದೆ. ಅದೇ ರೀತಿ ಈ ತಿಂಗಳು ಪ್ರಶಂಸೆಯ ವಿಷಯದಲ್ಲಿ ಕಲಿಸಲಾಗುತ್ತಿದೆ. ಫೀ ಇಲ್ಲದಿದ್ದರೂ ಬಹಳ ಕಡಿಮೆ ಬೆಲೆಯಲ್ಲಿದೆ. ನೀವು ಯಾವುದಾದ್ರೂ ಮಗುವಿಗೆ ನಿಮ್ಮ ಸ್ಕೂಲ್ನ ಫೀಸ್ ಎಷ್ಟಿದೆ ಎಂದು ಕೇಳಿದರೆ, ನಿಮ್ಮ ಸ್ಕೂಲ್ ಫೀಸ್ ಎಷ್ಟಿದೆ? 2,000. ಸರಿದೆ. ಶಾಲೆ ಕಲಿಯುವುದಕ್ಕೆ ನೀವು ಎಷ್ಟು ದುಡ್ಡನ್ನು ಖರ್ಚು ಮಾಡಿದ್ದೀರಿ? ಶಿಕ್ಷಣ ಅನ್ನು ತೆಗೆದುಕೊಳ್ಳುವಾಗ ಇದು 3 ತಿಂಗಳದ್ದು 1,700 ರೂಪಾಯಿ ಇದೆ. ಇದರಿಂದ ನಿಮ್ಮ ಆತ್ಮದ ವಿಕಾಸವಾಗುತ್ತಿದೆ. ಇದು ವೆಚ್ಚದಾಗಿದೆಯಾ ಅಥವಾ ಬಹಳ ದುಬಾರಿಯಾಗಿದೆಯಾ ಅಥವಾ ಬಹಳ ಫೀಸ್ ಎಷ್ಟಾಗಿದೆ? 2,000. ಈ ಸಬ್ಸ್ಕ್ರಿಪ್ಷನ್ ಎಷ್ಟು ದೊಡ್ಡದಿದೆ? 1700. 1700 3 ತಿಂಗಳದ್ದು. ಸರಿಯಾದ ವಿಷಯಗಳಲ್ಲಿ ನೀವು ಪ್ರವೇಶ ಮಾಡಿರಿ. ಕೇಳುತ್ತಿದ್ದೀರಾ ನೀವು? ಸರಿಯಾದ ವಿಷಯದಲ್ಲಿ ನೀವು ಪ್ರವೇಶ ಮಾಡಿರಿ. ಯಾಕೆಂದ್ರೆ ನೀವು ಅಲ್ಲಿಂದ ಒಳ್ಳೆಯ ವಿಷಯಗಳನ್ನು ತಿಳಿಯಬೇಕು. ಬುದ್ಧಿಮಾನರಾಗಿರಿ. ಹೇಳಿರಿ, ಬುದ್ಧಿಮಾನರಾಗಿರಿ. ಬುದ್ಧಿಮಾನರಾಗಿರಿ. ಮತ್ತು ನಿಮ್ಮ ಹತ್ತಿರ ನಮ್ಮ ಆ್ಯಪ್ ಇಲ್ಲದಿದ್ದರೆ ಮತ್ತು ಕಿಂಗ್ ಚಾಟ್ ಇಲ್ಲದಿದ್ದರೆ ಮತ್ತು ಬೈಬಲ್ ಇಲ್ಲದಿದ್ದರೆ ನಿಮ್ಮ ಹತ್ತಿರ ಆಫರ್ ಇದೆ. ನಿಮ್ಮ ಫೋನನ್ನು ಹೊರಗೆ ಚೆಲ್ಲಿ ಹೋಗಿರಿ. ಸರಿದೆ. ಹೇಳದಿದ್ದರೆ ಡೌನ್ಲೋಡ್ ಮಾಡಿಕೊಳ್ಳಿರಿ. ಪಾಸ್ಟರ್ ಕೂಡ ಹೇಳಿದರು. ಮತ್ತೆ ನಿನ್ನೆ ಅವರು ನೆನಪು ಮಾಡಿಕೊಟ್ಟರು, ಯಾವ ಬೈಬಲ್ ಫೋನಲ್ಲಿ ಬೈಬಲ್ ಇಲ್ಲವೋ ಪ್ರೇಸ್ ದ ಲಾರ್ಡ್. ಹಲ್ಲೆಲೂಯಾ. ಸೊ ಈ ಆ್ಯಪ್ಗಳು ನಿಮ್ಮ ಹತ್ತಿರ ಇರಲೇಬೇಕು. ಅದಾದ ಮೇಲೆ ನಮ್ಮ ಚರ್ಚ್ನ ಸೆಂಟರ್ಸ್ಗಳಿವೆ. 24 ಭಾಷೆಗಳಲ್ಲಿವೆ, 22 ಭಾಷೆಗಳಲ್ಲಿವೆ, 14 ಭಾಷೆಯಲ್ಲಿ ಚಿಲ್ಡ್ರನ್ ಚರ್ಚ್ಗಳಿವೆ. ಇವನ್ನೆಲ್ಲ ನೀವು ಏಮನ್ನು ಮಾಡಿಕೊಳ್ಳಿರಿ. ನೀವು ಇದನ್ನು ಮಾಡಬಹುದು. ನೀವು ಸೆಂಟರ್ ಲೀಡರ್ ಆಗಿದ್ದರೆ ಅದನ್ನು ಮಾಡಿರಿ. ನೀವು ಸೆಲ್ ಪಾರ್ಟ್ ಇರದಿದ್ದರೆ ನೀವು ಅಲ್ಲಿ ಹೋಗಿರಿ. ಪಾಸ್ಟರ್ ಅವರು ನಿನ್ನೆ ಹೇಳಿದ್ದಾರೆ, ನೀವು ಸೆಲ್ ಪಾರ್ಟ್ ನಿಮ್ಮ ರ್ಯಾಪ್ಚರು ಬಹಳ ಕಠಿಣವಾಗಿದೆ. ಸೆಲ್ ನಮ್ಮ ಸೇವೆಯ ಒಂದು ರೀತಿಯಾಗಿದೆ. ನೀವು ಸೆಲ್ನಲ್ಲಿ ಹೋಗದಿದ್ದರೆ, ನೀವು ಫೌಂಡೇಶನ್ ಸ್ಕೂಲ್ ಮಾಡದಿದ್ದರೆ ಆಲ್ರೆಡಿ ನೀವು ಸರಿಯಾದ ಟ್ರೈನಿಂಗು ನಿಮಗೆ ಸೆಲ್ನ ಮೆಂಬರ್ ಆಗಿರಿ. ನಿಮ್ಮ ಫೌಂಡೇಶನ್ ಸ್ಕೂಲ್ ಅನ್ನು ಮಾಡಿರಿ. ಪ್ರೇಸ್ ದ ಲಾರ್ಡ್. ಹಲ್ಲೆಲೂಯಾ. 30 ತಾರೀಕಿಗೆ ಇದೆ ಚಿಲ್ಡ್ರನ್ ಕ್ಯಾಂಪ್. ಥ್ಯಾಂಕ್ ಯು. ಪ್ರೇಸ್ ದ ಲಾರ್ಡ್. ಎದ್ದು ನಿಂತುಕೊಳ್ಳಬಹುದು. ಪರಮಪಿತನ ಪ್ರೀತಿ, ಸುಸ್ವಾಮಿಯ ಅನುಗ್ರಹ, ಪವಿತ್ರಾತ್ಮನ ಸಹಭಾಗಿತ್ವ ಮತ್ತು ಅನ್ಯೋನ್ಯತೆ ನಮ್ಮ ಜೊತೆ ಯಾವಾಗಲೂ ಇರುವುದು. ಯೇಸುವಿನ ನಾಮದಲ್ಲಿ ಆಮೇನ್. ಯಾವಾಗಲೂ ಶುಭವು ಕೃಪೆಯು ನನ್ನನ್ನು ಹಿಂಬಾಲಿಸುವುದು. ನಾನು ಯಾವಾಗಲೂ ಯೆಹೋವನ ಮಂದಿರದಲ್ಲಿ ವಾಸಿಸುವೆನು. ಯೇಸು ಸ್ವಾಮಿಯ ನಾಮದಲ್ಲಿ ಆಮೇನ್. ಥ್ಯಾಂಕ್ ಯು ವೆರಿ ಮಚ್. ಗಾಡ್ ಬ್ಲೆಸ್ ಯು. ವಾಕ್ಯವು ಕೆಲಸ ಮಾಡುತ್ತದೆ. ಸಂತೋಷವಾಗಿರ್ರಿ. Subscribe to our channel, hit the bell icon, like, comment and share. Thank you and God bless you.